ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಆಫರ್ಸ್. ಸೊ ಕಂಪ್ಲೀಟ್ಲಿ ಕಾಂಬೋ ಆಫರ್ಸ್ ಆಗಿರುತ್ತೆ. ಕಸ್ಟಮರ್ಸ್ ಮೋಸ್ಟ್ ಡಿಮ್ಯಾಂಡ್ ಮಾಡಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಕೂಡ ಕಾಂಬೋ ಆಫರ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಜಸ್ಟ್ ಅಟ್ 2025 ರುಪೀಸ್ ಅಷ್ಟೇ. ಸೊ ನ್ಯೂ ಇಯರ್ ಬರ್ತಾ ಇದೆಯಲ್ಲ, 2025. ಸೊ ಹಾಗಾಗಿ ಸೇಮ್ ಅದೇ ನಂಬರಲ್ಲಿ ಅದೇ ಪ್ರೈಸಿಂಗಲ್ಲಿ ನಿಮಗೆ ಜಸ್ಟ್ 2025 ರುಪೀಸಲ್ಲಿ ಕಸ್ಟಮರ್ ತುಂಬ ಡಿಮ್ಯಾಂಡ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಕಾಂಬೋ ಆಫರ್ಸ್ ಆಗಿ ಸಿಗ್ತಾ ಇದೆ. ವೆರಿ ಲಿಮಿಟೆಡ್ ಟೈಮ್ ಆಫರ್ಸ್ ಮಾತ್ರ ಫ್ರೆಂಡ್ಸ್. ಇದು ಬೇಗ ಬೇಗ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಡಿಸೆಂಬರ್ 31ವರೆಗೂ ಬುಕ್ಕಿಂಗ್ಸ್ ಅನ್ನೋದು ಓಪನ್ ಇರುತ್ತೆ. ಸೊ ಇವತ್ತಿಂದ ಡಿಸೆಂಬರ್ 31ವರೆಗೂ ನೀವು ಬುಕ್ಕಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಜಾನ್ವರಿ 1ಇಂದ ಜಾನ್ವರಿ 5 ಒಳಗಡೆ ನಿಮ್ಮ ಪ್ರಾಡಕ್ಟ್ಸ್ ನಿಮಗೆ ಡೆಲಿವರಿ ಆಗುತ್ತೆ. ಸೊ ಅಮೇಝಿಂಗ್ ಪ್ರಾಡಕ್ಟ್ಸ್ ಇದೆ, ಎಲ್ಲ ಕೂಡ ಲೇಟೆಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಇದೆ. ಮತ್ತು ಈ ಥರ ಒಂದು ಆಫರ್ಸ್ ಎಲ್ಲೂ ಕೂಡ ನಿಮಗೆ ಸಿಕ್ಕೋದಿಲ್ಲ. ಸೊ ಇವತ್ತು ನಾವಿದ್ದೀವಿ ಬಾಗ್ಲೂರು ಕ್ರಾಸಲ್ಲಿ ಲೊಕೇಟ್ ಆಗಿರುವ ಎಲೈಟ್ ದ ಕಿಚನ್ ಸ್ಟೋರ್. ಸೊ ಇವ್ರ ಹತ್ರ ಕಂಪ್ಲೀಟ್ಲಿ ನ್ಯೂ ಇಯರ್ ಕಾಂಬೋ ಆಫರ್ ಈಗ ರನ್ ಆಗ್ತದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಗ್ಲಾಸ್ ಟಾಪ್ ಆಗಿರ್ಬೋದು, ನಿಮಗೆ ಸ್ಟೀಲ್ ಸ್ಟವ್ಸ್ ಆಗಿರ್ಬೋದು, ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ಸು ಹಾಗೂ ಟ್ರೈಪ್ಲೇ ಕುಕ್ವೇರ್ ಸೆಟ್ಸ್ ಎಲ್ಲ ಕೂಡ ಕಾಂಬೋ ಅಲ್ಲಿ ಇಲ್ಲಿ ಅವೈಲೇಬಲ್ ಇದೆ. ಆಗಲೇ ಹೇಳಿದ್ರೆ ಇದು ಲಿಮಿಟೆಡ್ ಆಫರ್ ಇದೆ. ಇಫ್ ಇನ್ ಕೇಸ್ ನೀವು ಡಿಸೆಂಬರ್ 31 ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಖಂಡಿತ ಈ ಆಫರ್ಸ್ ಅನ್ನೋದು ಸಿಕ್ಕೋದಿಲ್ಲ. ಈಗ ಓನ್ಲಿ ಪ್ರೀ ಬುಕ್ಕಿಂಗ್ ನೀವು ಮಾಡ್ಕೋಬೇಕಾಗತ್ತೆ. ಅಡ್ವಾನ್ಸ್ನ ಪೇ ಮಾಡಿ ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಒಂದ್ಸರಿ ಚೆಕ್ ಮಾಡಿ ಕೂಡ ನೀವು ಅಲ್ಲೇ ನೀವು ಅಡ್ವಾನ್ಸ್ನ ಪೇ ಮಾಡಿ ಬರ್ಬೋದು. 100% 6 ಕಾಂಬೋ ಆಫರ್ಸ್ ಇದೆ ಫ್ರೆಂಡ್ಸ್. ಆ 6 ಕಾಂಬೋ ಆಫರ್ಸಲ್ಲಿ ನಿಮ್ಗೆ ಏನಿಲ್ಲ ಅಂದರೂ ಒಂದೆರಡು ಇಷ್ಟ ಆಗೇ ಆಗುತ್ತೆ. ನಿಮಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಆ ಕಾಂಬೋ ನೀವು ಪರ್ಚೇಸ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ಕೊರಿಯರ್ ಫೆಸಿಲಿಟೀಸ್ ಕೂಡ ಇದೆ. ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಇರುತ್ತೆ ಫ್ರೆಂಡ್ಸ್. ಇಫ್ ಇನ್ ಕೇಸ್ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ತೊಗೊಳ್ತೀರಾ ಅಂದರೆ ಯಾವುದೇ ಒಂದು ಕಾಂಬೋ ನೀವು ಪಿಕ್ ಮಾಡಿಕೊಂಡ್ರು ಕೂಡ ಜಸ್ಟ್ 2025 ರುಪೀಸ್ಗೆ ಫ್ಲ್ಯಾಟ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಔಟ್ಸೈಡ್ ಕರ್ನಾಟಕ ಅವ್ರ ಔಟ್ಸೈಡ್ ಇಂಡಿಯಾ ಯಾವುದೇ ಪ್ಲೇಸ್ ಆಗಿದ್ರು ನಿಮಗೆ ಕೊರಿಯರ್ ಚಾರ್ಜಸ್ ಇರುತ್ತೆ. ಬಟ್ ಈ ಸರಿ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ. ಸುಮಾರು ಜನ ಪ್ರೀವಿಯಸ್ ಟೈಮ್ ನಾವು ಈ ಥರ ಕಾಂಬೋ ಆಫರ್ಸ್ನ ಶೇರ್ ಮಾಡಿದಾಗ ಕೊರಿಯರ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಈ ಸರಿ ಅದು ಕೂಡ ಇಂಪ್ಲಿಮೆಂಟ್ ಮಾಡಿದರೆ. ಸೊ ಕೊರಿಯರ್ ಫೆಸಿಲಿಟೀಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ಎಲ್ಲ ಥರ ಹೋಮ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಕುಕ್ವೇರ್ಸು ಆ್ಯಂಡ್ ನಿಮಗೆ ಮಿಕ್ಸರ್ ಗ್ರೈಂಡರ್ಸು ಎಲ್ಲ ಥರನೂ ಇರುತ್ತೆ. ಆಲ್ ಬ್ರ್ಯಾಂಡ್ಸಲ್ಲಿ ಕೂಡ ಇರುತ್ತೆ. ಈಗ ಲೇಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಕಲೆಕ್ಷನ್ಸ್ ಎಲ್ಲ ವಿಡಿಯೋದಲ್ಲಿ ನೋಡೋಣ. ಹಾಗೂ ಸ್ಕ್ರೀನ್ ಮೇಲೆ ಒಂದು ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಕೈಂಡ್ ಆಫ್ ಎಂಕ್ವೈರೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗೂಗಲ್ ಮ್ಯಾಪ್ ಲಿಂಕ್ಸ್ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ಎಸ್ ಸರ್, ಫೈನ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಇವತ್ತು ನಾವಿದ್ದೀವಿ ಎಲೈಟ್ ಕಿಚನ್. ಸೊ ಇವತ್ತು ಹೇಳಿದ್ರೆ ನ್ಯೂ ಇಯರ್ಗೆ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ವಿ ಆ್ಯಂಡ್ ಸೂಪರ್ ಆಫರ್ಸ್ ಇದೆ ಅಂತ ಹೇಳಿ. ಇವತ್ತಿನ ವಿಡಿಯೋಲಿ ಯಾವ ಥರ ಪ್ರಾಡಕ್ಟ್ಸ್ ತೋರಿಸ್ತದೆ ಅಂದರೆ ಡಿಫ್ರೆಂಟ್ ಆಗಿರ್ಬೇಕಲ್ಲ ಸರ್ ಎವ್ರಿ ಟೈಮ್ ನೋಡೋ ಪ್ರಾಡಕ್ಟ್ಸ್ಗಿಂತ. ಸೊ ಏನು ಡಿಫ್ರೆಂಟ್ ಪ್ರಾಡಕ್ಟ್ಸ್ ತೋರಿಸಿದ್ರೆ ಆ್ಯಂಡ್ ಏನು ಆಫರ್ಸ್ ಇದೆ ಸರ್ ಈ ಸರಿ? ಮೇಡಮ್, ಯಾವಾಗಲೂ ನಾವು ಆಫರ್ಸ್ ಎಲ್ಲ ಬ್ರ್ಯಾಂಡ್ಸ್ದು ತೋರಿಸ್ತೀವಿ. ಎಕ್ಸ್ಚೇಂಜ್ ಆಫರ್ ಇದೆ, ಕಾಂಬಿ ಆಫರ್ ಇದೆ ಅಂತ ತೋರಿಸ್ತೀವಿ ರೆಗ್ಯುಲರ್. ಆ್ಯಂಡ್ ನಿಮ್ಗೆ ಗೊತ್ತು, ಯಾವಾಗಲೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ಸ್ಟವ್, ಚಿಮ್ನಿ ಎಲ್ಲ ತೋರಿಸ್ತೀವಿ. 2025 ವಿ ಆರ್ ಎಂಟ್ರಿಂಗ್ ಇನ್ ಟು ನ್ಯೂ ಇಯರ್. ಅದಕ್ಕೋಸ್ಕರ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ಹೊಸ ಕಾನ್ಸೆಪ್ಟ್ನಲ್ಲಿ ಬಂದಿದ್ದೀವಿ. ಒಂದು 6 ಪ್ರಾಡಕ್ಟು ನಿಮಗೆ ನ್ಯೂ ಪ್ರಾಡಕ್ಟ್ಸ್ 2025ಗೆ ಕಸ್ಟಮರ್ಗೆ ಕೊಡ್ತೀವಿ ಮೇಡಮ್. 2025 ಕಾಂಬೋ ಯಾವ ತಗೊಂಡ್ರು ಕೂಡ ಪ್ರೈಸ್ ಬಂದು 2025 ಮಾತ್ರನೇ ಇರುತ್ತೆ. ನ್ಯೂ ಇಯರ್ ಆಫರ್ MRP ಜಾಸ್ತಿ ಇರುತ್ತೆ. ನಿಮಗೆ 2025ಗೆ ಸಿಗುತ್ತೆ. ಈ ಪ್ರಾಡಕ್ಟು ನೋ ಪ್ರಾಫಿಟ್, ನೋ ಗೈನ್, ನೋ ಲಾಸ್. ಏನು ಕಾಸ್ಟ್ಗೆ ತಗೊಳ್ತೀವೋ ಅದೇ ಕಾಸ್ಟ್ಗೆ ನಾವು ಕಸ್ಟಮರ್ ಕೊಡ್ತೀವಿ ಮೇಡಮ್. ಸೂಪರ್ ಸರ್. ಅದರಲ್ಲಿ ಫಸ್ಟ್ ಕಾಂಬೋ ಅಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದಾರೆ, ಅದು ಏನೆಲ್ಲ ಲಾಂಚ್ ಮಾಡಿದ್ದೀರಾ ಆ್ಯಕ್ಚುಲಿ ಸರ್? 2 ಬರ್ನರ್ ಗ್ಲಾಸ್ ಟಾಪ್ ಸ್ಟವ್ ಒಂದು, ಸ್ಟೈನ್ಲೆಸ್ ಸ್ಟೀಲ್ 2 ಬರ್ನರ್ ಸ್ಟವ್ ಒಂದು, ಆಮೇಲೆ ಸಿಂಗಲ್ ಬರ್ನರ್ ಸ್ಟವ್ ವಿತ್ ಮಲ್ಟಿ ಕುಕ್ಕರು, ಆಮೇಲೆ ಕ್ಯಾಸ್ಟ್ ಐರನ್ದು 2 ಕಾಂಬಿ ಇದೆ, ಟ್ರೈಪ್ಲೈದು ಒಂದು ಕಾಂಬಿ ಇದೆ ಮೇಡಮ್. ಎಲ್ಲ ಪ್ರಾಡಕ್ಟ್ಸ್ ಎಸ್ ಎಲ್ಲಾನು ಬರುತ್ತೆ. ನಿಮ್ಮ ಕಿಚನ್ ನಲ್ಲಿ ಏನೇನು ಯೂಸ್ ಮಾಡಿದ್ರು ಎಲ್ಲ ಕಾಂಬಿನೂ ಇದರಲ್ಲಿ ಬಂದ್ಬಿಡುತ್ತೆ. ಎಲ್ಲದಕ್ಕೂ ಡಿಫ್ರೆಂಟ್ ನೇಮ್ಸ್ ಇಟ್ಟಿದ್ದೀವಿ ಮೇಡಮ್. PR01 to 06 ಒಂದು ಪ್ರಾಡಕ್ಟ್ ನಿಮಗೆ ನಾನು ತೋರಿಸ್ತೀನಿ ವಿಡಿಯೋನಲ್ಲಿ. ಮೇಡಮ್, ನೀವು ನೋಡ್ತಾ ಇರೋದು ಗ್ಲಾಸ್ ಟಾಪ್. ಗ್ಲಾಸ್ ಟಾಪು 2 ಬರ್ನರ್ ಮೇಡಮ್. ನಾರ್ಮಲಿ ಎಲ್ಲ ಸ್ಟವ್ನಲ್ಲಿನೂ ಯಾವುದು ಲೀಡಿಂಗ್ ಬ್ರ್ಯಾಂಡ್ ಹೋದ್ರು ನಿಮಗೆ ಜಂಬೋ ಬರ್ನರ್, ಲಾರ್ಜ್ ಬರ್ನರ್ ಬರಲ್ಲ. ಲಾರ್ಜ್ ಬರ್ನರ್ ಒಂದು ಇರುತ್ತೆ, ಸ್ಮಾಲ್ ಬರ್ನರ್ ಒಂದು ಮಾತ್ರನೇ ಇರುತ್ತೆ. ಇದರಲ್ಲಿ ನಿಮಗೆ ಜಂಬೋ ಬರ್ನರು ಇರುತ್ತೆ, ಲಾರ್ಜ್ ಬರ್ನರು ಇರುತ್ತೆ. ಡಿಫ್ರೆನ್ಸು ಕ್ವಾಲಿಟಿ ಬರ್ನರ್ ಕೊಟ್ಟಿದ್ದೀವಿ ನೋಡಿ. ನಿಮಗೆ ಲೆಂತು 70 ಸೆಂಟಿಮೀಟರ್ ಬರುತ್ತೆ ಇರೋದ್ರಲ್ಲಿ. ನಾರ್ಮಲಿ ನಿಮಗೆ 2 ಬರ್ನರು ವಿತ್ ಜಂಬೋ ಆ್ಯಂಡ್ ಲಾರ್ಜ್ ಬೇಕಂದ್ರೆ 60ನಲ್ಲಿನೇ ಸಿಗುತ್ತೆ ಲೆಂತ್. ನಿಮಗೆ 70 ಕೊಟ್ಟಿದ್ವಿ.
ಸೊ ಕೊಡ್ತಾರ ಪ್ರಾಡಕ್ಟ್ ಕೂಡ ಸ್ವಲ್ಪ ಪ್ರೀಮಿಯಂ ಆಗಿದೆ. ಪ್ರೀಮಿಯಂನಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರಿಗೂ ಒಳ್ಳೆ ಪ್ರಾಡಕ್ಟ್ ಸಿಗಬೇಕು. ಈಗ ನಾವು 2025 ಕೊಡ್ತೀವಿ ಅಂತ ನಾವು ಏನೋ ನಾರ್ಮಲ್ ಪ್ರಾಡಕ್ಟ್ ಕೊಡೋದಿಲ್ಲ. ಅದು ಕೂಡ 2025 ಯಾಕೆ ಸರ್? ಮೇಡಮ್, ವಿ ಆರ್ ಎಂಟ್ರಿಂಗ್ ಇಂಟು 2025. 2025ನಲ್ಲಿ ಹೋಗ್ತೀವಿ. ಆ 2025ಗೆ ಪ್ರಾಡಕ್ಟ್ ಕೊಡಬೇಕು. ಸೊ ನ್ಯೂ ಇಯರ್ ಆಫರು 2025ಗೆ ಕೊಡಬೇಕು ಅಂತ ಒಂದು ಇದು ಮಾಡಿ ನಾವು ಕೊಡ್ತಾ ಇದೀವಿ ಮೇಡಮ್. ಈ ಆಫರ್ ಎಷ್ಟು ದಿನದವರೆಗೂ ವ್ಯಾಲಿಡ್ ಇರುತ್ತೆ ಸರ್? ಅಪ್ ಟು ಡಿಸೆಂಬರ್ 31. ಅಪ್ ಟು ಡಿಸೆಂಬರ್ 31 ನೀವು ಬುಕ್ಕಿಂಗ್ ಮಾಡೋಕ್ಕಾಗುತ್ತೆ ಮೇಡಮ್. ಬುಕ್ಕಿಂಗ್ ಮಾಡ್ಕೋಬೇಕು. ಎಸ್, ಜಾನ್ವರಿ 1 ಟು ಜಾನ್ವರಿ 5 ಒಳಗೆ ನಿಮ್ಮ ಮನೆಗೆ ಬರುತ್ತೆ ಪ್ರಾಡಕ್ಟ್. ಸೊ ಲೈಕ್ ಪ್ರೀ ಬುಕ್ಕಿಂಗ್ ಮಾಡೋಕ್ಕಾಗುತ್ತೆ ಮೇಡಮ್. ಯಾಕಂದರೆ ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ನಾವು ಆಲ್ರೆಡಿ ಆಲ್ಮೋಸ್ಟ್ ಒಂದು 280 ಬುಕ್ಕಿಂಗ್ ಆಗಿದೆ. ಓಕೆ, ಒಂದು ಸೆಟ್ಟಿಗೂ PR01 ಇಂದ PR06 ಆಲ್ಮೋಸ್ಟ್ 290 ಇದು ಬುಕ್ಕಿಂಗ್ ಆಗಿದೆ. ಕ್ವಾಂಟಿಟಿ ಸಿಕ್ಕತ್ತೆ, ಎಷ್ಟು ಕಸ್ಟಮರ್ಸ್ ಬೇಕಾದ್ರೂ ಬುಕ್ ಮಾಡ್ಕೋಬಹುದಲ್ಲ ಸರ್? ನಾವು ಬಿಫೋರ್ 27, 28 ಏನೇನು ಬರುತ್ತೋ ವಿ ಕ್ಯಾನ್ ಅರೇಂಜ್ ಆನ್ ಅವರ್ ಓನ್. ಓಕೆ, ಅರೇಂಜ್ ಮಾಡಿ ಇಟ್ಬಿಟ್ರೆ ನಾವು ಜಾನ್ವರಿ 1 ಟು ಜಾನ್ವರಿ 5 ಒಳಗೆ ಈ ಪ್ರಾಡಕ್ಟ್ ಎಲ್ಲ ಕಸ್ಟಮರ್ಗೆ ಕಳಿಸೋಕ್ಕಾಗುತ್ತೆ. ಕಸ್ಟಮರ್ ಬಂದು ಇಲ್ಲೇ ಪಿಕ್ ಮಾಡ್ಕೋಬೇಕಾ ಪ್ರಾಡಕ್ಟ್ ನ? ಬ್ಯಾಂಗ್ಳೂರ್ನಲ್ಲಿ ಇರೋರು ಬಂದು ಇಲ್ಲಿ ತಗೋಕ್ಕಾಗುತ್ತೆ ಪ್ರಾಡಕ್ಟ್. ನೋ ಕಾಸ್ಟ್. 2025ಗೆ ತಗೋಕ್ಕಾಗುತ್ತೆ ಸ್ಟ್ರೈಟ್. ತುಂಬಾ ಜನ ಏನ್ ಮಾಡ್ತಾರೆ, ನಾನು ಬಂದು ಪ್ರಾಡಕ್ಟ್ ನೋಡಬೇಕು, ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ, ಎಲ್ಲಾ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿದೀವಿ, ಆ ಕ್ವಾಲಿಟಿ ನೋಡಕ್ಕಾಗುತ್ತೆ. ಕ್ವಾಲಿಟಿ ನೋಡ್ಬಿಟ್ಟು ಅವ್ರ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಹೋದ್ರೆ ನಾವು ಪ್ರಾಡಕ್ಟ್ ಕಳಿಸ್ತೀವಿ ಮೇಡಮ್. ಪ್ರಾಡಕ್ಟ್ ಬ್ಯಾಂಗ್ಳೂರ್, ಕರ್ನಾಟಕ, ಅದರ್ ಸಿಟೀಸ್, ಅದರ್ ಸ್ಟೇಟ್ಸ್, ಓಕೆ, ಅಡಿಷನಲ್ 400 ರೂಪೀಸ್ ಆಗುತ್ತೆ ಟ್ರಾನ್ಸ್ಪೋರ್ಟ್. ಅಂದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಬರೀ ಕೊರಿಯರ್ಗೆ ಇಷ್ಟ ಅಂತ. ಇದರಲ್ಲಿ 3 ಇದೆ ಮೇಡಮ್. ಒಂದು ಪ್ಯಾಕಿಂಗ್. ಈಗ ನೀವು ದುಡ್ಡು ಕೊಟ್ಟು ಪ್ರಾಡಕ್ಟ್ ತಗೊಂಡಿದ್ರಿ, ನಾನು ಕಾಸ್ಟ್ ಕೊಟ್ಟು ನಾವು ಪ್ರಾಡಕ್ಟ್ ತಗೊಂಡಿದೀವಿ, ಅದು ಪ್ಯಾಕ್ ಮಾಡಬೇಕು, ತುಂಬಾ ಪ್ಯಾಕಿಂಗ್ ಇರುತ್ತೆ. ಫಾರ್ವರ್ಡಿಂಗ್, ನಾನು ತಗೊಂಡೋಗಿ ಇನ್ನೊಂದು ಜಾಗನಲ್ಲಿ ಕೊಡಬೇಕು. ವಿ ಹ್ಯಾವ್ ಟು ಟ್ರಾವೆಲ್ ಅರೌಂಡ್ 10 ಕಿಲೋಮೀಟರ್ಸ್. ಅಲ್ಲಿಂದ ನಿಮ್ಮ ಮನೆಗೆ ಬರಬೇಕು ಡೆಲಿವರಿಗೆ. ಸೊ ಇದರಲ್ಲಿ 3 ಇದೆ ಮೇಡಮ್: ಫಾರ್ವರ್ಡಿಂಗ್, ಪ್ಯಾಕಿಂಗ್, ಫಾರ್ವರ್ಡಿಂಗ್ ಅಂಡ್ ಡೆಲಿವರಿ. ಓಕೆ, ಅದಕ್ಕೋಸ್ಕರನೇ 400 ಕೇಳ್ತಾರೆ. ಸೇಫ್ ಆಗಿ ಬರಬೇಕು. ನ್ಯೂ ಇಯರ್ ನಲ್ಲಿ ಒಂದು ಪ್ರಾಡಕ್ಟ್ ತಗೊಳ್ತಾ ಇದ್ರಿ, ನ್ಯೂ ಇಯರ್ ನೀವು ಓಪನ್ ಮಾಡೋ ಟೈಮ್ ನಲ್ಲಿ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಯು ಶುಡ್ ಆಲ್ಸೋ ಲೈಕ್ ಅಂಡ್ ಯು ಶುಡ್ ಆಲ್ಸೋ ರೆಫರ್ ಟು ಅದರ್ ಪೀಪಲ್. ಆ ಥರನೇ ಮೇಡಮ್. ಸೂಪರ್. ಸೊ ಈ ಪರ್ಟಿಕ್ಯುಲರ್ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಡೆಫಿನೆಟ್ಲಿ ಒಂದು ಯೂನಿಕ್ ಪ್ರಾಡಕ್ಟ್. ಅಂಡ್ ಇದರಲ್ಲಿ ಯೂಸೇಜ್ ಹೇಗಿರುತ್ತೆ ಸರ್? ಅಂದ್ರೆ ಇದು ಏನು ಸ್ಪೆಷಾಲಿಟಿ? ಲೈಕ್ ಬೇರೆ ಒಂದು ಸ್ಟವ್ಗೂ ಈ ಥರ ಸ್ಟವ್ಗೂ ಮೇಡಮ್ ನಾರ್ಮಲ್ ನೀವು ಹೇಳಿದ್ರಿ ಜಂಬೋ ಬರ್ನಲ್ಲೂ ಹಾಗೂ ನಾವು ಲಾರ್ಜ್ ಕೊಟ್ಟಿದೀವಿ ಅಂತ, ಅದಕ್ಕೆ ಯಾಕೆ ಅಂತ? ಮೇಡಮ್, ಈಗ ಚಿಕ್ಕದು ಸ್ಟವ್ ಇದ್ರೆ ನೀವು ದೊಡ್ಡ ಪಾತ್ರೆ ಇಡಕ್ಕಾಗಲ್ಲ ಮೇಡಮ್. ಇದರಲ್ಲಿ ಒಂದು ಬಿರಿಯಾನಿ ಪಾಟ್ ದೊಡ್ಡದು, ಒಂದು ದೊಡ್ಡ ಕುಕ್ಕರ್ ಇಟ್ಟು ನೀವು ಕುಕ್ ಮಾಡಕ್ಕಾಗುತ್ತೆ ಅಟ್ ಎ ಟೈಮ್. ನಾನು ಇಟ್ಟು ತೋರಿಸ್ತೀನಿ ನಿಮ್ಗೆ, ಸರಿನಾ? ಅದು ಮುಂಚೆ ನಿಮ್ಗೆ ಬರ್ನರ್ ವೆಯ್ಟು ತೋರಿಸ್ಬಿಡ್ತೀನಿ ಮೇಡಮ್. ಸೊ ಎಲ್ಲರೂ ನೋಡ್ತಾರೆ, ನೋಡೋರಿಗೆ ಇದು ಹೆಂಗಿರುತ್ತಪ್ಪ ಕ್ವಾಲಿಟಿ ಅಂತ ಒಂದು 25 ರೂಪೀಸ್ಗೆ ಏನು ಪ್ರಾಡಕ್ಟ್ ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಟವ್ ಪ್ರೈಸ್ ಬಂದು ನಿಮಗೆ 2025 ರೂಪೀಸ್ ನೋಡಿ ಮೇಡಮ್. ಓಕೆ, 2 ಬರ್ನರ್ ಸೇರಿಸಿ ನಿಮಗೆ 330 ಗ್ರಾಮ್ಸ್. ಓಕೆ, ರೆಗ್ಯುಲರ್ ಸ್ಟವ್ ಕೂಡ ಹೀಗೆ ಇರುತ್ತಾ ಸರ್? ರೆಗ್ಯುಲರ್ ಸ್ಟವ್ದು ನಿಮಗೆ 200 to 250 ಗ್ರಾಮ್ಸ್ ಇರುತ್ತೆ. ಇನ್ನೂ ಜಾಸ್ತಿ ಇದು ಜಾಸ್ತಿ ಇರೋದು. ಇದು ನೋಡಿ, ಸ್ಟವ್ದು ವೆಯ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಗ್ಲಾಸ್ ಸ್ಟವ್ ಎಷ್ಟಿದೆ ನೋಡಿ ಮೇಡಮ್. ಆಲ್ಮೋಸ್ಟ್ 6 kg. ಆಲ್ಮೋಸ್ಟ್ 6 kg ಇದೆ. ಎಸ್. ಸೊ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾಕೆ ಅಂದ್ರೆ ಪರ್ ಕೆಜಿನೇ ಲೈಕ್ 100 ರೂಪೀಸ್ 200 ರೂಪೀಸ್ ಆಗುತ್ತೆ. ಇದು 6 kg ಇದೆ. ಅದು ಹಂಗೂನು ನಾವು ವಿ ಆರ್ ಟೇಕಿಂಗ್ ಒನ್ಲಿ ಲೆಸರ್ ಅಮೌಂಟ್. ಯಾಕಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಕ್ವಾಲಿಟಿ ಹೋಗಿ ರೀಚ್ ಆಗಬೇಕು ಕಸ್ಟಮರ್ ಮನೆ. ಆಲ್ ಓವರ್ ಕರ್ನಾಟಕ 400 ರೂಪೀಸ್ ಅಲ್ಲಿ, ಆಲ್ ಓವರ್ ಇಂಡಿಯಾ ಮೇಡಮ್. ಆಲ್ ಓವರ್ ಇಂಡಿಯಾ 400 ರೂಪೀಸ್. ಅದ ಮೇಲೆ ಏನಿದೆಯೋ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಮೇಡಮ್. ಓಕೆ. ಸೊ ಪ್ರಾಡಕ್ಟ್ ಪ್ರೈಸ್ ಬಂದು ಜಸ್ಟ್ 2025. ಓಕೆ. MRP ಮೇಡಮ್, MRP ಬಂದು 5550. ಓಕೆ. ನಿಮಗೆ ಸಿಗೋದು 2025 ಓನ್ಲಿ. ಓಕೆ, ಸ್ಟ್ರೈಟ್. ಎಸ್ ಸರ್. ಸೊ ಈಗ ನೋಡ್ತಾ ಇದೀವಿ ಆಲ್ರೆಡಿ ಸ್ಟವ್ ಮೇಲೆ 2 ಇಟ್ಟಿದ್ದಾರೆ. ಇರೋದರಲ್ಲಿ ಡೊಮೆಸ್ಟಿಕ್ ನಲ್ಲಿ ಯೂಸ್ ಮಾಡೋದಂತ ದೊಡ್ಡ ಪಾತ್ರ. ಹೌದು, ಸರಿನಾ? ಟ್ರೈಪ್ಲೈನ್ ಅಲ್ಲಿ 9.8 ಲೀಟರ್ ಬಿರಿಯಾನಿ ಪಾಟ್. ಓಕೆ, ಆಲ್ಮೋಸ್ಟ್ 10 ಲೀಟರ್ಸ್ ಹೇಳ್ಬೋದು. ಇದು 12 ಲೀಟರ್ಸ್ ಅಲ್ಯೂಮಿನಿಯಂ ಕುಕ್ಕರು ಇಟ್ಟಿದ್ದೀನಿ.
ಹಂಗೂ ಸ್ಪೇಸ್ ಮಾಡಿ ನೋಡಿ ಖಂಡಿತ ಸರ್, ಹೌದು. ಎಷ್ಟಿದೆ ನೋಡಿ ನಾವು ಸ್ಪೇಸ್. 4 ಬರ್ನರ್ ತಗೊಂಡ್ರು ಕೂಡ ಇಷ್ಟು ಸ್ಪೇಸ್ ಬರಲ್ಲ. ಒಟ್ಟಿಗೆ ಈ ತರ ಕುಕ್ ಮಾಡಕ್ ಆಗೋದಿಲ್ಲ, ಪಕ್ಕದಲ್ಲಿ ಚಿಕ್ಕದೇ ಇಡಬೇಕಾಗತ್ತೆ. ಬಟ್ ಎರಡೂ ದೊಡ್ಡದು, ಬಟ್ ಸ್ಟಿಲ್ ಇನ್ನೂ ಸ್ಪೇಷಿಯಸ್ ಆಗಿದೆ, ನೀವು ಆರಾಮಾಗಿ ಕುಕ್ ಮಾಡ್ಕೋಬಹುದು. ಅಷ್ಟು ಒಳ್ಳೆ ಪ್ರಾಡಕ್ಟ್ ನ ಜಸ್ಟ್ ಫಾರ್ 2025 ಒನ್ಲಿ. ಯಾವ ಆನ್ಲೈನ್ ಅಲ್ಲಿ ಕೂಡ ಈ ತರ ಒಂದು ಪ್ರಾಡಕ್ಟ್ ಸಿಗಲ್ಲ. ವಿತ್ ವಾರಂಟಿ 2 years ವಾರಂಟಿ, ಪ್ರಾಡಕ್ಟ್ ಮೇಲೆ 1 year ಆನ್ ಗ್ಲಾಸ್ ಮೇಲೆ 2 years ವಾರಂಟಿ ಕೂಡ ಇದೆ ಈ ಪ್ರಾಡಕ್ಟ್. 2 years ಆನ್ ಪ್ರಾಡಕ್ಟ್, ಓಕೆ ಸಾರಿ 2 years ಆನ್ ಗ್ಲಾಸ್ ಅಂಡ್ 1 year ಆನ್ ಪ್ರಾಡಕ್ಟ್. ಓಕೆ, ಸೊ ಇದು ಒಂದು ಫಸ್ಟ್ ಆಫರ್. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಸರ್. Yes, madam. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನು ಕೊಡ್ತಾ ಇದ್ದೀರಾ? PR02 ಮೇಡಮ್. ಓಕೆ, ಈಗ ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ಹಾ ಹಾ, ಇದು ಸಿಂಗಲ್ ಶೀಟ್ನಲ್ಲಿ ಆಗಿರೋ ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್ ಮೇಡಮ್. 1 mm ಥಿಕ್ನೆಸ್, ಓಕೆ 1 mm ಥಿಕ್ನೆಸ್ಸು. ನೀವು ಜಸ್ಟ್ ಪ್ರೆಸ್ ಮಾಡಿ ನೋಡಿ ಮೇಡಮ್, ಜೋರಾಗಿ ಪ್ರೆಸ್ ಮಾಡಿ. ಓಕೆ, ಹೆಂಗಿದೆ? ಜೋರಾಗಿ ಹೆವಿ ತಾನೇ? ತುಂಬ ಹೆವಿ ಇದೆಯಾ? ಹೆವಿ ಗಾಜ್ ಮೇಡಮ್. ಇದು ಓಕೆ, ಜಾಯಿಂಟ್ಲೆಸ್ ಟೆಕ್ನಾಲಜಿನಲ್ಲಿ ಮಾಡಿರೋದು. ನೀವು ಹಿಂದ್ಗಡೆ ನೋಡಿ, ಜಾಯಿಂಟೇ ಇಲ್ಲ ನೋಡಿ. ಯಾವುದೇ ತರ ಒಂದು ಸಿಂಗಲ್ ಶೀಟ್, ಕಂಪ್ಲೀಟ್ಲಿ ಸಿಂಗಲ್ ಶೀಟ್, ಓಕೆ 1 mm ಥಿಕ್ನೆಸ್. ಓಕೆ, ಸೊ ಆಲ್ಮೋಸ್ಟ್ 1 mm ಥಿಕ್ನೆಸ್ ಇರೋ 1 mm ಥಿಕ್ನೆಸ್ ಇರೋದು. ವೆಯ್ಟ್ ತುಂಬಾ ವೆಯ್ಟ್ ಇರೋದು. ಯಾವುದೇ ಇದರಲ್ಲಿ ಏನಿಲ್ಲ. ನೀವು ವೆಯ್ಟ್ ನೋಡಿದ್ರಿ ಇಲ್ವಾ? ನೋಡಿ, ಹೌದು. ಪ್ರೆಸ್ ಮಾಡ್ತೀನಿ, ಒಳಗೆ ಹೋಗ್ತಾ ಇಲ್ಲ. ಹೋಗೋದು ಇಲ್ಲ. ಜಂಬೋ ಬರ್ನರ್. ಓಕೆ, ಇದು ಅಷ್ಟೇ ಜಂಬೋ ಬರ್ನರ್, ಲಾರ್ಜ್ ಬರ್ನರ್. ಓಕೆ, ಸೊ ಇದ್ರಲ್ಲಿ ಸ್ಮಾಲ್ ಬರ್ನರ್ ಇಲ್ಲ. ಸ್ಮಾಲ್ ಬರ್ನರ್ ಇಲ್ಲ. ಕುಕ್ಕಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಮೇಡಮ್ ತುಂಬಾ ಜನ ಫಾಸ್ಟ್ ಕುಕ್ಕಿಂಗ್ ಮಾಡಬೇಕು, ಇನ್ನೊಂದು ಚಿಕ್ಕ ಬರ್ನರ್ನಲ್ಲಿ ನಮಗೆ ಕೆಲಸ ಆಗ್ತಾ ಇಲ್ಲ ಅಂತಾರೆ. ಸೊ ಅದಕ್ಕೋಸ್ಕರನೇ ಇದು ಎಲ್ಲಾನು ಕಸ್ಟಮರ್ ಫೀಡ್ಬ್ಯಾಕ್ ಮೇಡಮ್. ಕಸ್ಟಮರ್ ಫೀಡ್ಬ್ಯಾಕ್ ಅವ್ರಿಗೆ ಏನ್ ಬೇಕು ಅದು ಮಾಡಿರೋದು ಮೇಡಮ್. ನೀವು ಲೀಡಿಂಗ್ ಬ್ರ್ಯಾಂಡ್ ನಲ್ಲಿನೂ ಒಂದು ನಾರ್ಮಲ್ ಸ್ಟವ್ ನೋಡಿದ್ರೆ ನಿಮ್ಗೆ ಮಿನಿಮಮ್ 2800 to 3000 ಇರುತ್ತೆ. ಸ್ಟೀಲ್ ಆಗಲಿ ಯಾವ್ದು ಗ್ಲಾಸ್ ಎಲ್ಲ ನಿಮ್ಗೆ 3500 ಮೇಲೇನೆ. ಓಕೆ, ವಿತ್ ವಾರಂಟಿನಲ್ಲಿ ಇರೋದು. ಲೋಕಲ್ದು ನಿಮಗೆ ಕಡಿಮೆನೇ ಸಿಗುತ್ತೆ. ಓಕೆ, ವಿತ್ ವಾರಂಟಿ ಎಲ್ಲ ಬೇಕು ಅಂತಂದ್ರೆ. ಎಸ್, ಈಗ ನಾನು ಇದು ವೆಯ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಖಂಡಿತ ನೋಡಿ, ಸೊ ಇದು ಆಲ್ಮೋಸ್ಟ್ 5 kg. ಆಲ್ಮೋಸ್ಟ್ 5 kg. ಓಕೆ, ಸೊ ಅಷ್ಟು ವೆಯ್ಟ್ ಇದೆ. ವೆಯ್ಟ್ ಇದೆ. ಓಕೆ, ನೋಡಿ, ಇದರಲ್ಲಿ ಜಂಬೋ ಬರ್ನಲ್ ಅಂಡ್ ನಿಮಗೆ ಲಾರ್ಜ್ ಬರ್ನಲ್ ಬರುತ್ತೆ. ಸೊ ದಟ್ ಕುಕಿಂಗ್ ಯಾರಿಗೆ ಫಾಸ್ಟ್ ಮಾಡಬೇಕು ಅನ್ನೋರಿಗೆ ಇದು ಡೆಫಿನೆಟ್ಲಿ ಯೂಸ್. ಕರೆಕ್ಟ್. ಇನ್ನೊಂದು ದೊಡ್ಡ ಪಾತ್ರೆ ಇಡೋದಕ್ಕೂ ಇದು ಯೂಸ್ ಆಗುತ್ತೆ ಮೇಡಮ್. ಫ್ಲೇಮ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಇನ್ನೊಂದು, ನೀವು ಇನ್ಲೆಟ್ ಇಲ್ಲಿನೂ ಕನೆಕ್ಟ್ ಮಾಡೋಕ್ಕಾಗತ್ತೆ, ರೈಟ್ ಸೈಡ್ನೂ ಕನೆಕ್ಟ್ ಆಗುತ್ತೆ. ಇದು ಓಪನ್ ಮಾಡಿ ನೀವು ರೈಟ್ ಸೈಡ್ನಲ್ಲಿನೂ ಕನೆಕ್ಟ್ ಮಾಡೋಕ್ಕಾಗುತ್ತೆ ನೋಡಿ. ಓಕೆ, ಟೂ ಸೈಡ್ಸ್ ಇದೆ, 2 way ಇನ್ಲೆಟ್. ಅಗೇನ್ ಇದಕ್ಕೂ ನಾನು ಬಿರಿಯಾನಿ ಪಾಟ್ ಇಟ್ಟು ತೋರಿಸ್ತೀನಿ ನೋಡಿ. ಇದು 10 liters, ಇದು 12 liters. ಸ್ಪೇಸ್ ಎಷ್ಟಿದೆ ಪಾತ್ರೆ ಇಟ್ಟಿದ ಮೇಲೆ ಕೂಡ ತುಂಬಾ ಸ್ಪೇಸ್ ಇದೆ. ನೀವೇ ನೋಡ್ಬೋದು, ಅಲ್ಲಿ ನಾವೇನು ಚೇಂಜಸ್ ಮಾಡ್ತಾ ಇಲ್ಲ. ಸೊ ಈ ತರ ಸ್ಟವ್ ಯಾರಿಗಾದ್ರೂ ಬೇಕಿದ್ರು ಕೂಡ ಈಗ ಬುಕಿಂಗ್ ಮಾಡ್ಕೋಬಹುದು. ಜಸ್ಟ್ ಫಾರ್ 4895 MRP. ಎಸ್, ನಿಮಗೆ ಸಿಗೋದು 2025 ಒನ್ಲಿ. ಸರ್ ಇಷ್ಟು ಕಮ್ಮಿಗೆ ಕೊಡಬೇಕು ಅಂತ ಮೇಡಮ್. ಈಗ ಎವ್ರಿ ಮಂತ್ 12 months ನಾವು ಕಸ್ಟಮರ್ ತುಂಬಾ ಜನ ಬರ್ತಾರೆ. ಓಕೆ, ನಾವು ಒಂದು ಬಿಸ್ನೆಸ್ ಮಾಡ್ತೀವಿ. ಬಿಸ್ನೆಸ್ ಪ್ರಾಫಿಟ್ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಟ್ಲೀಸ್ಟ್ 5 to 10% ಬಿಸ್ನೆಸ್ ವಿತ್ ಪ್ರಾಫಿಟ್ ನಾವು ಮಾಡ್ತೀವಿ. ಓಕೆ, ಈಗ ಕಸ್ಟಮರ್ ಯಾವಾಗಲೂ ನಾವು ಪ್ರಾಫಿಟೇ ನೋಡೋಕ್ಕಾಗಲ್ಲ. ನಮ್ಮ ಕಸ್ಟಮರ್ಸ್ಗೆ ಏನಾದ್ರು ಒಂದು ಗಿವ್ ಬ್ಯಾಕ್ ಅಂತ ಒಂದು ಇರುತ್ತೆ. ಅದು ಈ ಟೈಮ್ ನಾವು ಸ್ಟಾರ್ಟ್ ಮಾಡಿದೀವಿ. 2025 ನ್ಯೂ ಇಯರ್ಗೋಸ್ಕರ ನಾವು ಸ್ಟಾರ್ಟ್ ಮಾಡಿದೀವಿ. ನೋ ಪ್ರಾಫಿಟ್, ನೋ ಲಾಸ್, ನೋ ಗೇನ್, 0%. ನಾವು ಕಸ್ಟಮರ್ಗೆ ಸ್ಟ್ರೈಟ್ ಅವೇ ಪ್ರಾಡಕ್ಟ್, ವಿ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಕಸ್ಟಮರ್. ಅದಕ್ಕೋಸ್ಕರನೇ ನಾವು ಮಾಡಿರೋದು. ಇದರಲ್ಲಿ ಲಾಭ ಏನೂ ಇಲ್ಲ, ಬಟ್ ಕಸ್ಟಮರ್ಗೆ ತುಂಬಾ ಪ್ರಾಫಿಟ್ ಇರುತ್ತೆ. ಯಾಕಂದ್ರೆ ಈ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲಿನೂ ಸಿಗಲ್ಲ ಈ ಪ್ರೈಸ್ ನಲ್ಲಿ. ಆಫ್ಟರ್ ಸೇಲ್ ಬಂದ್ರೆ ಇಟ್ ವಿಲ್ ಬಿ 4000. ಡೆಫಿನೆಟ್ಲಿ ಒಂದು 1000 rupees ಇಲ್ಲ 1200 rupees ಜಾಸ್ತಿ ಇರುತ್ತೆ ಮೇಡಮ್. ಇದು ಮಾಸ್ ಪ್ರೊಡಕ್ಷನ್ ಮಾಡ್ತೀವಿ. ಮಾಸ್ ಪ್ರೊಡಕ್ಷನ್ ಮಾಡಿ ಮಾಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಸರಿನಾ? ಅದಕ್ಕೋಸ್ಕರ ನಾವು ಏನು ಅದ್ಮೇಲೆ ಪ್ರಾಫಿಟ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ. ಸೊ ಯಾರಾದ್ರೂ ಬೆಸ್ಟ್ ಪ್ರೈಸ್ ಅಲ್ಲಿ ತಗೋಬೇಕು ಅನ್ಕೊಂಡಿದ್ರೆ ಇದು ರೈಟ್ ಟೈಮ್. ಕ್ವಾಲಿಟಿ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್ ಅಂಡ್ ಇದು ಸ್ವಲ್ಪ ಯೂನಿಕ್ ಕೂಡ. ಅಂಡ್ ಈ ಪ್ರಾಡಕ್ಟ್ ಇಲ್ಲಿ ಮಾತ್ರನೇ ಸಿಕ್ಕೋದು. ಬೇರೆ ಎಲ್ಲಿ ಸಿಗಲ್ಲ. ಈ ತರ ಕಸ್ಟಮೈಸೇಷನ್ ಅಂದ್ರೆ ಲಿಟರಲಿ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅವ್ರು ಇಂಪ್ಲಿಮೆಂಟ್ ಮಾಡಿರುವಂತ ಪ್ರಾಡಕ್ಟ್ಸ್ ಇದೆಲ್ಲ.
Yes. ಇವತ್ತು ನಾವೇನ್ ಕಾಂಬೋಸ್ ಅಲ್ಲಿ ನೋಡ್ತೀವಿ. Yes. ಸೊ ಹಾಗಾಗಿ ಬೆಸ್ಟ್ ಪ್ರೈಸ್ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, Correct, madam. ಅಂಡ್ ಲಿಮಿಟೆಡ್ ಟೈಮ್ ಇದೆ. Yes. ಸೊ ಬೇಗ ಬುಕ್ ಮಾಡ್ಕೋಬೇಕು. Yes. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಸರ್. ಎಸ್ ಮೇಡಮ್, ಎಸ್ ಸರ್, ಥರ್ಡ್ ಕಾಂಬೋ PR03 ಮೇಡಮ್. PR03 ಯಾರಾದ್ರೂ ಬೇಕಿದ್ರೆ ನೀವು ಇದರ Correct. ಕಾಂಬೋ ವೈಸ್ ಹೇಳ್ಬೋದು, ಈಸಿ. ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ನಾನು PR01, 02 ಅಪ್ ಟು 6 ನಿಮಗೆ ಹೇಳ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ನನಗೆ ಈ ಪ್ರಾಡಕ್ಟ್, ಈ ಸ್ಟವ್ ಬೇಕು, ನನಗೆ ಈ ಕಾಂಬೋ ಬೇಕು ಅಂತ ಕೇಳ್ತಾರೆ. ನಮಗೆ ರೆಕಗ್ನೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಆ PR01, 02 ಅಂತ ಹೇಳಿದೀವಿ. ನೀವು PR03 ಅಂತ ಹೇಳಿದ್ರೆ ಈ ಕಾಂಬೋ ನಮ್ಗೆ ಗೊತ್ತಾಗುತ್ತೆ. ಹಂಗೂ ಮರ್ತು ಹೋದ್ರೆ ಸ್ಟ್ರೈಟ್ ಅವೇ ಥರ್ಡ್ ಕಾಂಬೋ ಅಂತ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ಕಾಂಬೋ ನಿಮಗೆ ಬುಕ್ ಮಾಡ್ಕೊಳ್ಳಿ ಅಲ್ವಾ. ಇದು ಕಾಂಬೋ ನಂಬರ್ 3 ಮೇಡಮ್. ಕಾಂಬೋ ನಂಬರ್ 3 ತುಂಬಾ ರಿಕ್ವೈರ್ಡ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ನಾವು 2 ಬರ್ನರ್ ನೋಡಿದೀವಿ, ಸಿಂಗಲ್ ಬರ್ನರ್. ನಮಗೆ ಸಿಂಗಲ್ ಬರ್ನರ್ ತುಂಬಾ ರಿಕ್ವೈರ್ಮೆಂಟ್ ಇದೆ. ಹೌದು, ಅದನ್ನು ರಿಕ್ವೈರ್ಮೆಂಟ್ ಅಂದ್ರೆ ನನಗೆ ಜಂಬೋ ಬರ್ನರ್ ಬೇಕು, ಕಮರ್ಷಿಯಲ್ ತರ ಬೇಕು ಅಂತ ಕೇಳ್ತಾರೆ. ಸೊ ವಿತ್ ಜಂಬೋ ಬರ್ನರ್ ನಾವು ತಗೊಂಡ್ ಬಂದಿದ್ದೀವಿ. ಜಂಬೋ ಬರ್ನರ್ ಇರೋದ್ರಿಂದ ಫಾಸ್ಟ್ ಕುಕಿಂಗ್ ಆಗುತ್ತೆ ನಿಮ್ಗೆ. ಇನ್ನೊಂದು ಸಿಂಗಲ್ ಬರ್ನರ್ ಏನಕ್ಕೆ ನಾವು ಯೂಸ್ ಮಾಡಬೇಕು ಮೇಡಮ್? ನಾರ್ಮಲಿ ಸಿಂಗಲ್ ಬರ್ನರ್ ಫೆಸ್ಟಿವಲ್ ಟೈಮ್ ನಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ಮನೆಯಲ್ಲಿ ಬಿರಿಯಾನಿ ಬಂದು ಎವ್ರಿ ವೀಕ್ ಮಾಡ್ತಾರೆ. ಅವ್ರಿಗೆ ಸಪರೇಟ್ ನನ್ಗೆ ಬೇಕು ಅಂತ ಕೆಲವರು ಇದ್ದಾರೆ. ದೊಡ್ಡ ಪಾತ್ರೆ ಇಟ್ಟು ನಾನು ಕುಕ್ ಮಾಡಬೇಕು ಅಂತ ಕೆಲವರು ಇದ್ದಾರೆ. ಅಂಡ್ ಮೋರ್ ಓವರ್ ಫೆಸ್ಟಿವಲ್ ಟೈಮ್ ನಲ್ಲಿ ಸ್ವೀಟ್ಸ್ ಮಾಡೋದಕ್ಕೆ, ಖಾರ ಮಾಡೋದಕ್ಕೆ ಅವ್ರಿಗೆ ಸಪರೇಟ್ ಇದು ಬೇಕು. ಟ್ರಾವೆಲಿಂಗ್ ತಗೊಂಡು ಹೋಗ್ತಾರೆ. ಇನ್ನೊಂದು ಮೋಸ್ಟ್ ಕಾಮನ್ ರಿಕ್ವೈರ್ಮೆಂಟ್ ಬಂದು ಪೂಜಾ ಮಾಡೋ ಟೈಮ್ನಲ್ಲಿ ಪ್ರಸಾದ ಮಾಡೋದಕ್ಕೆ ಸಪ್ರೇಟು, ನನಗೆ ನಾನ್ ವೆಜ್ಜಿಗೆ ಸಪ್ರೇಟ್ ಬೇಕು, ವೆಜ್ಜಿಗೆ ಸಪ್ರೇಟ್ ಬೇಕು ಅಂತ ಕೆಲವರು ಇದ್ದಾರೆ. ತುಂಬಾ ಜನ ಬಂದು ವಾಟ್ ಎವರ್ ನಾನು ಹೇಳೋದು ಎಲ್ಲಾನು ಕ್ವೆಶ್ಚನ್ಸ್ ಫ್ರಮ್ ಕಸ್ಟಮರ್. ಅವರು ರಿಕ್ವೈರ್ಮೆಂಟ್ ಏನಂತ ನಿಮ್ಗೆ ಹೇಳ್ತಾ ಇರೋದು. ಸೊ ಎಷ್ಟೋ ಜನ ಇರ್ತಾರೆ. ಈಗ ನಾವು ಕನೆಕ್ಟ್ ಆಗ್ತಾರೆ ಸರ್, ನೀವು ಕೇಳಿರೋದಕ್ಕೆ 100% ಆಲ್ ಹೌಸ್ ವೈಫ್ಸ್ ಗೆ ಕನೆಕ್ಟ್ ಆಗ್ತಾರೆ, ಅವರಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಸಪರೇಟ್ ತಗೊಂಡ್ ಬಂದಿರೋದು ಮೇಡಮ್. ಇದಕ್ಕೆ ನಾನು ವೆಯ್ಟ್ ತೋರಿಸ್ಬಿಡ್ತೇನೆ ನಿಮ್ಗೆ, ನೋಡಿ. ಸೊ ಈ ಸಿಂಗಲ್ ಸ್ಟವ್ ಆಲ್ಮೋಸ್ಟ್ 2 kg ಮೇಡಮ್. ಆಲ್ಮೋಸ್ಟ್ 150 ಗ್ರಾಮ್ಸ್ ಕಮ್ಮಿ ಅಷ್ಟೇ. ಆಲ್ಮೋಸ್ಟ್ 2 kgs ವೆಯ್ಟ್ ಇದೆ, ಹೆವಿ ಇದೆ. ಇದು ಕೂಡ ಥಿಕ್ನೆಸ್ ಎಷ್ಟಿದೆ ಸರ್ ಇದು ಮೇಡಮ್? ಇದು ಥಿಕ್ನೆಸ್ ಎಷ್ಟು ಬರುತ್ತೆ? 0.5 mm ಬರುತ್ತೆ ಮೇಡಮ್ ಥಿಕ್ನೆಸ್. ಇದು ಜಂಬೋ ಬರ್ನರ್. ಇದರಲ್ಲಿ ಇಂಪಾರ್ಟೆಂಟ್ ಬಂದು ಅವ್ರು ಕೇಳೋದು ಬರ್ನರ್ ರಿಕ್ವೈರ್ಮೆಂಟ್, ಜಂಬೋ ಬರ್ನರ್ ಕೊಟ್ಟಿದ್ದೀವಿ ಮೇಡಮ್. ಸೊ ದೊಡ್ಡ ಸ್ಟವ್ಸ್ ಬರುತ್ತಲ್ಲ, ಅದಕ್ಕಿಂತ ಇದು ಮನೇಲಿ ಆರಾಮಾಗಿ ಇಟ್ಕೊಳ್ಳೋಕೆ ಕನ್ವೀನಿಯಂಟ್ ಆಗಿರುತ್ತೆ. ಸೊ ಕಸ್ಟಮರ್ಸ್ ಆ ತರ ತಗೊಳ್ತಾರೆ. ಇದ್ರ ಮೇಲೆ ಕೂಡ ಒಂದು ಪಾತ್ರೆ ಇಟ್ಟು, ಐ ಮೀನ್ ಬಿಗರ್ ಸೈಜ್ ಅಲ್ಲಿ ಇರೋದು. ಇನ್ನೊಂದು ನಾವು ಮಲ್ಟಿ ಕುಕ್ಕರ್ ಮೇಡಮ್. ಮಲ್ಟಿ ಕುಕ್ಕರ್, ಈಗ ಮಲ್ಟಿ ಕುಕ್ಕರ್ ಎರಡು ಕೂಡ ಈ ಕಾಂಬೋನಲ್ಲಿ ಇನ್ಕ್ಲೂಡೆಡ್. ಈಗ ನಿಮಗೆ ಸಿಂಗಲ್ ಬರ್ನರ್ ಸ್ಟವ್ ಪ್ಲಸ್ ಮಲ್ಟಿ ಕುಕ್ಕರ್ ಮೇಡಮ್. ಈ ಮಲ್ಟಿ ಕುಕ್ಕರ್ ನೀವು ನಾರ್ಮಲ್ ಪಾತ್ರೆ ತರನೂ ಯೂಸ್ ಮಾಡೋಕ್ಕಾಗುತ್ತೆ. ಇಡ್ಲಿ ಪ್ಲೇಟ್ಸ್ ಬರುತ್ತೆ ಮೇಡಮ್, 3 ಇಡ್ಲಿ ಪ್ಲೇಟ್ಸ್ ಬರುತ್ತೆ ಇಡ್ಲಿ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ 15 ಇಡ್ಲಿಸ್ ನೀವು ಮಾಡೋಕ್ಕಾಗುತ್ತೆ. ಸ್ಟೀಮರ್ ಪ್ಲೇಟು ಬರುತ್ತೆ. ನೀವೇನಾದ್ರು ಡೋಕ್ಲಾ, ಮೋಮೋಸು, ಸೇವಿಗೆ ಬಾತ್ ಆ ಥರ ಏನಾದ್ರು ಮಾಡಬೇಕಂದ್ರೆ ನೀವು ಇದರಲ್ಲಿ ಮಾಡೋಕ್ಕಾಗುತ್ತೆ. ಓಕೆ, ಸೊ ಇದು ಎರಡು ಸೇರಿಸಿ ನಿಮಗೆ MRP ಬಂದು 3890, ನಿಮಗೆ 2025ಗೆ ಸಿಗುತ್ತೆ ಮೇಡಮ್. ಅಗೇನ್ ಸೇಮ್ ಪ್ರೈಸ್ 2025. ಓಕೆ, ಸೊ ಎರಡು ಪ್ರಾಡಕ್ಟ್ ಕೂಡ ನಿಮಗೆ ಇದೇ ಪ್ರೈಸ್ ಅಲ್ಲಿ ಬರ್ತಿದೆ. ನಿಮಗೆ ಈ ಕಾಂಬೋ ಏನಾದರೂ ಇಷ್ಟ ಆದರೆ ನೀವು ಕಾಂಬೋ ನಂಬರ್ 3 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಲ್ಟಿ ಕುಕ್ಕರ್ ಮಾತ್ರ MRP 2495 ಮೇಡಮ್. ಓನ್ಲಿ ಮಲ್ಟಿ ಕುಕ್ಕರ್ ಮಾತ್ರ MRP 2495. ಸ್ಟವ್ದು MRP 1380. ಓಕೆ, ಎರಡು ಸೇರಿಸಿ ನಿಮಗೆ 2025ಗೆ ಸಿಗುತ್ತೆ. ಓಕೆ, ಸೂಪರ್ ಸರ್. ಒಂದ್ಸರಿ ನಾವು ಈ ಬಿರಿಯಾನಿ, ಈಗ ನಾವು ಬಿರಿಯಾನಿ ಸ್ವೀಟ್ ಅಂತ ಹೇಳಿದೀವಿ ಅಲ್ವಾ, ಕಡಾಯಿ. ಈಗ ನೋಡಿ, ಬಿರಿಯಾನಿ ಮಾಡೋದಂದ್ರೆ ಬಿರಿಯಾನಿ ಇದರಲ್ಲಿ ಮಾಡ್ತೀವಿ ಮೇಡಮ್. ಇದು 10 ಲೀಟರ್ ಬಿರಿಯಾನಿ ಪಾತ್ರೆಗಿಂತ ದೊಡ್ಡದಾಗಿದೆ. ಕೆಲವೊಂದ್ಸರಿ ನಾವು ನಾರ್ಮಲ್ ಸ್ಟವ್ ಮೇಲೆ ಇಟ್ಟಾಗ ಪಾತ್ರೆ ದೊಡ್ಡದು, ಸ್ಟವ್ ಚಿಕ್ಕದಾಗ್ಬಿಟ್ಟಿರುತ್ತೆ. ಈವನ್ ಕುಕಿಂಗ್ ಆಗೋದಂದ್ರೆ ಕುಕಿಂಗ್ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದ್ರಲ್ಲಿ ಫಾಸ್ಟ್ ಕೂಡ ಆಗುತ್ತೆ. 9.8 ಲೀಟರ್ ಬಿರಿಯಾನಿ ಪಾಟು ಟ್ರೈ ಪ್ಲೈ ಇಟ್ಟಿದ್ದೀನಿ. ಈಗ ಇದು ಬಿರಿಯಾನಿ ಮಾಡೋದಕ್ಕೆ. ನಾರ್ಮಲಿ ಇದೆಲ್ಲ ಮಾಡ್ತಾರೆ, ಖಾರ ಮಾಡೋದಕ್ಕೆ ಕಡಾಯಿ ಇಟ್ಟು ಮಾಡ್ತೀವಿ ಇಲ್ವಾ ಮೇಡಮ್? ನೋಡಿ, ಇದೇನು ಕೆಪಾಸಿಟಿ? 32 ಸೆಂಟಿಮೀಟರ್ ಕಡಾಯಿ ಮೇಡಮ್. ಇದು ಬಿಗ್ ಒನ್. ಓಕೆ, ನೀವು ಕಮರ್ಷಿಯಲ್ಗೆ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಕಮರ್ಷಿಯಲ್ ಡೈಲಿ ನಾನು ಚಿಪ್ಸ್ ಹಾಕ್ತೀನಿ, ಫಿಂಗರ್ ಚಿಪ್ಸ್ ಹಾಕ್ತೀನಿ, ಆ ಥರ ಕಮರ್ಷಿಯಲ್ಗೆ ಯೂಸ್ ಮಾಡ್ತಾರೆ ಅಲ್ವಾ? ಅದಕ್ಕೂ ಯೂಸ್ ಆಗುತ್ತೆ. ಲೈಕ್ ಎನಿ ಫಂಕ್ಷನ್ಸ್ ಅಲ್ಲಿ ಆ ಥರ
ಮಲ್ಟಿಪರ್ಪಸ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರು ಬಂದು ಸ್ಟ್ರೇಟ್ ಅವೇ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತದೆ, ಬೆಸ್ಟ್ ಕ್ವಾಲಿಟಿ ಸಿಗ್ತದೆ, ತಗೋಬಹುದು. ಸೊ ಈಗ ನಾವು ಕಾಂಬೋ 4 ನೋಡೋಣ. ಕಾಂಬೋ 4 ಹೋಗೋಣ ಬನ್ನಿ ಮೇಡಮ್. ಎಸ್ ಫೋರ್ತ್ ಕಾಂಬೋ ಮೇಡಮ್. ಫೋರ್ತ್ ಕಾಂಬೋ ಈಗ ನಾವು ನೋಡೋದು ಎಲ್ಲ ಟ್ರೆಂಡಿಂಗ್ ನಲ್ಲಿ ಇರೋದು ಮೇಡಮ್. ನೆಕ್ಸ್ಟ್ 3 ಕಾಂಬೋ ಬಂದು ಟ್ರೆಂಡಿಂಗ್ ನಲ್ಲಿ ಇರೋದು. ಟ್ರೆಂಡಿಂಗ್ ಅಂದ್ರೆ ಏನಂದ್ರೆ ನಾವು ಟ್ರೆಂಡಿಂಗ್ ನಲ್ಲಿ ಕ್ಯಾಸ್ಟ್ ಐರನ್ ಈಗ ತುಂಬಾ ಮೂವ್ಮೆಂಟ್ ಇದೆ. ತುಂಬಾ ಜನ ನಾನ್ ಸ್ಟಿಕ್ ಅವಾಯ್ಡ್ ಮಾಡಿಬಿಟ್ಟು ಕ್ಯಾಸ್ಟ್ ಐರನ್ಗೆ ಹೋಗ್ತಾ ಇದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ಗೆ ಹೋಗ್ತಾರೆ, ಟ್ರೈಪ್ಲೈಗೆ ಹೋಗ್ತಾ ಇದ್ದಾರೆ. ಅದನ್ನೂ ಒಂದು ಕಾಂಬೋ ನಿಮಗೆ ತೋರಿಸ್ತೀನಿ. ಈಗ ನಾವು ನೋಡ್ತಾ ಇರೋದು PR04 ಸ್ಪೆಷಾಲಿಟಿ ಮೇಡಮ್. ಸ್ಪೆಷಾಲಿಟಿ ಏನಂದ್ರೆ ನಿಮಗೆ 12 ಇಂಚು ನೀರು ದೋಸೆ ತವ. ನಾರ್ಮಲ್ ದೋಸೆ ಯೂಸ್ ಆಗುತ್ತೆ. ನೀರು ದೋಸೆಗೆ ಸ್ಪೆಷಲ್ ಯೂಸ್ ಆಗುತ್ತೆ. ಸ್ಪೆಷಲ್ ತವ ಇದು. ಯಾ ಅಂಡ್ weight ಎಲ್ಲ ತೋರಿಸ್ತಾರೆ ಸ್ವಲ್ಪ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ 8 ಇಂಚು. ಓಕೆ 8 ಇಂಚು ಇದು ನಿಮಗೆ ಆಮ್ಲೆಟ್ ತವ. ಈಗ ಇದು ನೋಡಿ, ಇದು weight ತೋರಿಸಿ ನಿಮಗೆ. ಜನರೇಷನ್ ಪಾಸ್ ಮಾಡ್ಕೋಬಹುದು. ಒಂದು 40 ಇಯರ್ಸ್ 50 ಇಯರ್ಸ್ ಯೂಸ್ ಮಾಡಕ್ಕಾಗುತ್ತೆ. ಎಷ್ಟಿದೆ ಮೇಡಮ್? ಆಲ್ಮೋಸ್ಟ್ 3 kg. ಒಂದು ದೋಸೆ ತವ, ಒಂದು ನೀರು ದೋಸೆ ತವ 3 kg ನೋಡಿ. ಇದು ತುಂಬಾ ಜನಕ್ಕೆ ಗೊತ್ತಿದೆ ಸರ್. ಇದೆಲ್ಲ ಪ್ರೀ ಸೀಸನ್ ಆಗಿದೆ. ಆಲ್ ಪ್ರೀ ಸೀಸನ್. ಡೈರೆಕ್ಟ್ ಹಂಗೆ ಯೂಸ್ ಮಾಡಕ್ಕಾಗುತ್ತೆ ಮೇಡಮ್. ಡೈರೆಕ್ಟ್ ಒಂದ್ಸರಿ ಅದು ವಾಶ್ ಮಾಡಿಬಿಟ್ಟು ಡೈರೆಕ್ಟ್ ನೀವು ಯೂಸ್ ಮಾಡಕ್ಕಾಗುತ್ತೆ ಮೇಡಮ್. ಓಕೆ 2.3 ಆಲ್ಮೋಸ್ಟ್ 1.5 kg. ಹೆವಿ ಆದ್ರೂ ಕೂಡ ಲೈಫ್ ಬರುತ್ತೆ ಪ್ರಾಡಕ್ಟ್ ಅನ್ನೋದು. ಆಗ್ಲೇ ಹೇಳಿದ್ರೆ ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಮಾಡ್ಕೋಬಹುದು ಈ ಪ್ರಾಡಕ್ಟ್ ನ. ಸೊ ಇದು ಕೂಡ ಈ ಕಾಂಬೋ ಬಂದು ನಿಮಗೆ ಇದು 3 ಸೇರಿಸಿ 5680 5680. ನಿಮ್ಗೆ ನಾವು ಕೊಡೋದು 2025 ಒನ್ಲಿ. ಓಕೆ 2025 ಒನ್ಲಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಇದು 3 ನೀವು ಹೋಲ್ಸೇಲ್ ನಲ್ಲಿ ನಾನು ತಗೋಬೇಕು ಅಂದ್ರೂ ಈ ಪ್ರೈಸ್ಗೆ ನಿಮ್ಗೆ ಸಿಗಲ್ಲ. ಖಂಡಿತ ಸರ್. ಈಗ ಒಂದು ದೋಸೆ ತವಾನೆ ಇಲ್ಲ ಒಂದು ಕಡಾಯಿನೇ 1400 ರೂಪೀಸ್ ಮೇಡಮ್. ಒಂದು ತವ 1400 1500 ಕಡಿಮೆ ಸಿಗಲ್ಲ. ಇಲ್ಲಿ ನಿಮ್ಗೆ ಒಂದು ಆಮ್ಲೆಟ್ ತವ, ಇದರಲ್ಲಿ ಸ್ಮಾಲ್ ದೋಸೆನೂ ಮಾಡಕ್ಕಾಗುತ್ತೆ, ಸ್ಮಾಲ್ ಆನಿಯನ್ ದೋಸೆನೂ ಮಾಡಕ್ಕಾಗುತ್ತೆ. ಪಡ್ಡು ಮೇಕರ್, ರೆಗ್ಯುಲರ್ ಸ್ನಾಕ್ಸ್ ಮಾಡೋದಕ್ಕೆ. ಇದು ನೋಡಿ ನೀರ್ ದೋಸೆ ತವ, ಸ್ಪೆಷಲಿ ಮೇಡ್ ಫಾರ್ ಪೀಪಲ್. ಇದು ರಿಕ್ವೈರ್ಮೆಂಟ್ ಮೇಲೆ ಮಾಡಿರೋದು ನೀರ್ ದೋಸೆ ತವ. ನಾರ್ಮಲ್ ನೀರ್ ದೋಸೆ ತವ ನಿಮ್ಗೆ ಎಡ್ಜ್ ಇರಲ್ಲ, ಇದು ಎಡ್ಜ್ ಇರೋದು. ಓಕೆ ಒನ್ಲಿ ಫಾರ್ ನೀರ್ ದೋಸೆ ತವ ನಾವು ಮಾಡಿರೋದು. ದೋಸೆನೂ ಮಾಡಕ್ಕಾಗುತ್ತೆ, ಚಪಾತಿನೂ ಮಾಡಕ್ಕಾಗುತ್ತೆ. ನಿಮ್ಮ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗ್ ನಲ್ಲಿ ಇರೋ ಪ್ರಾಡಕ್ಟ್ ಇದು. 3 ಕಲಸಿ ನಿಮ್ಗೆ 5680. ಬಟ್ ನ್ಯೂ ಇಯರ್ ಆಫರ್ 2025 ಒನ್ಲಿ. ಡಿಸೆಂಬರ್ 31st ಒಳಗೆ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನಿಮಗೆ ವಿತಿನ್ January 5th ನಿಮ್ಮ ಪ್ರಾಡಕ್ಟ್ ನಿಮ್ಮ ಅಡ್ರೆಸ್ಸಿಗೆ ಇಲ್ಲ ನೀವು ಬಂದು ಪಿಕ್ ಕೂಡ ಮಾಡ್ಕೊಂಡು ಪಿಕ್ ಮಾಡಿದ್ರೆ ನಿಮಗೆ 2025 ಪೇ ಮಾಡಿಬಿಟ್ಟು ನೀವು ಪಿಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೇಡಮ್. ನನಗೆ ಕಳ್ಸ್ಕೊಡಿ ಬ್ಯಾಂಗ್ಳೂರ್ನಲ್ಲೇ ಇದನ್ನಂದ್ರೂ 2025 ಪ್ಲಸ್ 400 ಚಾರ್ಜ್ ಆಗುತ್ತೆ ವಿತಿನ್ ಬ್ಯಾಂಗ್ಳೂರ್ ಆಲ್ಸೋ, ವಿತಿನ್ ಇಂಡಿಯಾ ಕೂಡ. ಬಿಕಾಸ್ ಮೇಡಮ್ ನಾನು ಫಸ್ಟೇ ಹೇಳಿದ್ದೀನಿ 2025 ನಲ್ಲಿ ನೋ ಪ್ರಾಫಿಟ್, ನೋ ಲಾಸ್, ನೋ ಗೈನ್. ಈಗ ನಾನು 400 ನಾನು ಖರ್ಚು ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಅದೇ ಪ್ರೈಸ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ 2025 ಪ್ಲಸ್ 400. ಸರಿನಾ ಮೇಡಮ್? ಎಸ್. ಇಲ್ಲ ನಿಮ್ಗೆ 400 ಬೇಡ ಅಂದ್ರೆ ಡೈರೆಕ್ಟ್ ಬಂದು ನೀವು ತಗೊಂಡು ಹೋಗಕ್ಕಾಗತ್ತೆ. ನಿನ್ನ ಮಾತ್ರನೇ ಮೇಡಮ್ ಆಲ್ಮೋಸ್ಟ್ ಒಂದು 20-25 ಜನ ಬಂದು ಪ್ರಾಡಕ್ಟ್ ಎಲ್ಲ ನೋಡ್ಬಿಟ್ಟು ಓಕೆ 1000 ರೂಪೀಸ್ ಪೇ ಮಾಡಿ, ಅಡ್ವಾನ್ಸ್ ಪೇ ಮಾಡಿ ಬಿಲ್ ಕೊಟ್ಟಿದೀವಿ. ಬೇರೆ ಕಡೆಯಿಂದ ಮಾಡಿರೋರ್ಗು ಬಿಲ್ ಕಳ್ಸಿದೀವಿ. ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದಕ್ಕೆ ಬಿಲ್ ಕಳ್ಸಿರೋದು. ಇನ್ನೊಂದು ತುಂಬಾ ಜನ ನಮ್ಗೆ ಫೋನ್ ಮಾಡ್ತಾರೆ, ಸರ್ ಪ್ರಾಡಕ್ಟ್ ಇದೆಯಾ ನೋಡ್ಬೇಕು, ನಮ್ ಫ್ರೆಂಡ್ಸ್ ಬರ್ತಾರೆ. ನಿಮ್ ಫ್ರೆಂಡ್ಸ್ ಈ ಕಡೆ ಯಾರಾವ್ದು ಇದ್ರೆ ಹೋಗಿ ನೋಡಿ, ಆ ಪ್ರಾಡಕ್ಟ್ ನೋಡಿ ಅಂತ ಹೇಳಿದ್ರೆ ಅವ್ರು ಬಂದು ನೋಡ್ಬಿಟ್ಟು ನಿಮ್ಗೆ ಕನ್ಫರ್ಮೇಶನ್ ಕೊಟ್ಟಾದ್ಮೇಲೆ ನೀವು ಅಡ್ವಾನ್ಸ್ ಪೇ ಮಾಡಿ. ಯಾಕಂದ್ರೆ ಸರ್ ನಾನು ತೋರ್ಸಕ್ ಆಗಲ್ಲ, ನೀವು ದುಡ್ಡು ಕೊಡಿ, ನನ್ ಬೇಕಂದ್ರೆ ಕಳಿಸ್ತೀನಿ. ಅದಿಲ್ಲ, ಕ್ವಾಲಿಟಿ ನೋಡಿ ನಿಮ್ ಫ್ರೆಂಡ್ಸ್ ಕಳಿಸಿ ಬುಕ್ ಮಾಡಿ, ಆಮೇಲೆ ನಾವು ಕಳಿಸ್ತೀವಿ. ಸೊ ನೀವು ಸ್ಯಾಟಿಸ್ಫೈ ಆಗ್ತೀರಿ. ನೀವು ನಿಮ್ಮ ಫ್ರೆಂಡ್ಸ್ ಕಳಿಸ್ರೆ ಅವರು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ನಿಮ್ಮ ಮುಂಚೆನೆ ತಗೊಂಡು ಹೋಗ್ತಾರೆ ಅವರು. ಸೊ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ. ವೆರಿ ಗುಡ್ ಪ್ರಾಡಕ್ಟ್. ಎಸ್. ಈಗ ಫಿಫ್ತ್ ಕಾಂಬೋ ನೋಡೋಣ. PR05 ಹೋಗೋಣ ಮೇಡಮ್. ಓಕೆ. ಸೊ ನೆಕ್ಸ್ಟ್ ಕಾಂಬೋ ಫಿಫ್ತ್ ಕಾಂಬೋ. ಸೊ ಅಗೇನ್ ಕ್ಯಾಸ್ಟ್ ಐರನ್ ಅಲ್ಲೇ ಬಂದಿದ್ದೀವಿ. PR05. ಓಕೆ. ಕ್ಯಾಸ್ಟ್ ಐರನ್ ನಲ್ಲಿನೇ ಇನ್ನೊಂದು ಕಾಂಬಿ ಮೇಡಮ್. ಓಕೆ. ತುಂಬಾ ಜನ ಕೇಳೋದು ನೋಡಿ, ದೋಸೆ ತವ 12 ಇಂಚು ದೋಸೆ ತವ
ಕಡಾಯಿ 8 ಇಂಚು ಓಕೆ, ಡೀಪ್ ಇರೋ ಕಡಾಯಿ ಮೇಡಮ್, ತುಂಬಾ ಡೀಪ್ ಇದೆ. ತುಂಬ ಡೀಪ್ ಇರುತ್ತೆ. ಇದು ನೋಡಿ, ಇದು ಆಲ್ಮೋಸ್ಟ್ 8.5 ಬರುತ್ತೆ ನಿಮಗೆ. ಓಕೆ, ಇದು ಕೈಂಡ್ ಆಫ್ ಮುಲ್ಬಾಗಲ್ ದೋಸೆ ತವ ಮೇಡಮ್, ಓಕೆ, ಸ್ಪೆಷಲ್ ಫೇಮಸ್ ಮುಲ್ಬಾಗಲ್ ದೋಸೆ. ಫೇಮಸ್ ಮುಲ್ಬಾಗಲ್ ದೋಸೆ ತವ. ಓಕೆ, ನಾರ್ಮಲ್ ದೋಸೆ ತವ ಎಸ್. ನಿಮಗೆ ಕ್ಯಾಸ್ಟ್ ಐನಲ್ಲಿ ಕಡಾಯಿ ಓಕೆ, ಈಗ ವೇಟ್ ನೋಡೋಣ ಸರ್, ನೋಡಿ, ಅದಕ್ಕೆ ಏನು ವೇಟ್ ಇದೆ ಒಂದೊಂದು ಅಂತ. ನೋಡಿ ಆಲ್ಮೋಸ್ಟ್ 2.5 kg ಇದೆ ಈ ಪರ್ಟಿಕ್ಯುಲರ್ ಒಂದು ಕಡಾಯಿ. ಈ ಕಾಂಬಿ ತುಂಬಾ ಜನ ಕೇಳಿದ್ದಾರೆ ಮೇಡಮ್. ಹೆವಿ ಅನ್ಸ್ಬೋದು, ಬಟ್ ಆಗಲೇ ಹೇಳ್ತೀರ, ಒನ್ಸ್ ನೀವು ಅದು ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದೇ ಬೇಕು ಅಂತ ಮೇಡಮ್. ನಾರ್ಮಲ್ ತುಂಬಾ ಬ್ರ್ಯಾಂಡ್ ನಲ್ಲಿ ದೋಸೆ ತವ ನಿಮಗೆ 3 kg ಇರುತ್ತೆ. ಇದು ಸ್ಪೆಷಲಿ ವೆಯ್ಟ್ ಲೆಸ್ ಇರಬೇಕಂತ 2.5 ಮಾಡಿರೋದು. ಓಕೆ, ಇದು ಮಾತ್ರ. ಓಕೆ, ಇದು ಕೂಡ ಸೇಮ್ ಅಸೆ ಪ್ರೈಸ್ ಬಂದು ಮುಲ್ಬಾಗಲ್ ದೋಸೆ ತವ ಮೇಡಮ್. ಓಕೆ, ನಿಮಗೆ ಈ ಕಾಂಬಿ MRP 6090. ಓಕೆ, ನಿಮ್ಗೆ ಸಿಗೋ ಪ್ರೈಸ್ MRP 6090, ನಿಮ್ಗೆ ಸಿಗೋ ಪ್ರೈಸು 2025 ಒನ್ಲಿ. ಓಕೆ, ಜಸ್ಟ್ ಫಾರ್ 2025 rupees. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ 2025 ಗೆ ಎಲ್ಲ ಪ್ರಾಡಕ್ಟು ಸಿಗುತ್ತೆ ಎಲ್ಲ. ಓಕೆ, ಈ ಮೂರು ಪ್ರಾಡಕ್ಟ್ ಒಂದೇ ಕಾಂಬೋದಲ್ಲಿ ಜಸ್ಟ್ ಫಾರ್ 2025 ಒನ್ಲಿ. ನೀವು ಯಾವ ಆನ್ಲೈನ್ ಬೇಕು ಚೆಕ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್. ನಾನು ನಾರ್ಮಲ್ ಡೇನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಆಫ್ಟರ್ ಡಿಸ್ಕೌಂಟ್ 900, ಆಫ್ಟರ್ ಡಿಸ್ಕೌಂಟ್ 1400, ಇದು 1800 ಆಫ್ಟರ್ ಡಿಸ್ಕೌಂಟ್ ರೆಗ್ಯುಲರ್ ಪ್ರೈಸಸ್. ಓಕೆ, ಬಟ್ ಈಗ ನ್ಯೂ ಇಯರ್ ಕ್ರಿಸ್ಮಸ್ ಆಫರ್ ಬಂದು ಜಸ್ಟ್ ಫಾರ್ 2025 ಒನ್ಲಿ. ಸರ್, ಲಾಸ್ಟ್ ಕಾಂಬೋ PR06 ಮೇಡಮ್. ಇದು ಇನ್ನೂ ಟ್ರೆಂಡಿಂಗ್ ಆನ ಪ್ರಾಡಕ್ಟು, ನೋಡೋಣ ಖಂಡಿತ. ಸೊ ಲಾಸ್ಟ್ ಕಾಂಬೋ 6th ಕಾಂಬೋಸ್ ನೀವು ನೋಡ್ಬೋದು, ಸ್ಟೇನ್ಲೆಸ್ ಸ್ಟೀಲ್ ಟ್ರೆಂಡಿಂಗ್ ನಲ್ಲಿ ಇರೋದು. ಎಲ್ಲಾರ ಮನೆಯಲ್ಲಿನೂ ಟ್ರೆಂಡಿಯಾಗಿ ಯೂಸ್ ಮಾಡ್ತಾರೆ. ಟ್ರೈಪ್ಲೈ ಸ್ಟೀಲ್ ನಲ್ಲಿಂದು ತುಂಬಾ ಜನ ಕನ್ವರ್ಟ್ ಆಗಿರೋದು ಟ್ರೈಪ್ಲೈ. ನಾನ್ ಸ್ಟಿಕ್ ನಲ್ಲಿಂದು ತುಂಬಾ ಜನ ಕನ್ವರ್ಟ್ ಆಗಿರೋದು ಟ್ರೈಪ್ಲೈ. ಆ ಪ್ರಾಡಕ್ಟೇ ನಾವು ಕೊಡ್ತೀವಿ. ಟ್ರೆಂಡಿಂಗ್ ನಲ್ಲಿ ಇರೋ ಪ್ರಾಡಕ್ಟು ಟ್ರೆಂಡಿಯಾ ಇರಬಹುದು ಯೂಸ್ ಮಾಡಿದ್ರೆ. ನಿಮಗೆ ಈ ಕಾಂಬಿನಲ್ಲಿ 22 ಸೆಂಟಿಮೀಟರ್ ಫ್ರೈ ಪ್ಯಾನ್ ಒಂದು, 22 ಸೆಂಟಿಮೀಟರ್ ಕಡಾಯಿ ಒಂದು, 16 ಸೆಂಟಿಮೀಟರ್ ಸಾಸ್ ಪ್ಯಾನ್ ಒಂದು. ಟ್ರೈಪ್ಲೈನಲ್ಲಿ ನಿಮಗೆ 2 ಲಿಡ್ ಬರುತ್ತೆ ಮೇಡಮ್. ಸಾಸ್ ಪ್ಯಾನ್ಗೆ 1 ಲಿಡ್, ಕಡಾಯಿಗೆ 1 ಲಿಡ್ ಬರುತ್ತೆ. ಸೇಮ್ ಥಿಂಗ್ ವಿಲ್ ಫಿಟ್ ಫಾರ್ ಫ್ರೈ ಪ್ಯಾನ್ ಆಲ್ಸೋ. ಓಕೆ, 2 ಲಿಡ್ ಪ್ಲಸ್ ನಿಮಗೆ ಕಡಾಯಿ, ಸಾಸ್ ಪ್ಯಾನ್, 5 ಪೀಸ್ ಸೆಟ್ಟು, 5 years ವಾರಂಟಿ ಪ್ರಾಡಕ್ಟ್ ಮೇಲೆ. ಓಕೆ, 5 years ವಾರಂಟಿ ಆನ್ ಪ್ರಾಡಕ್ಟು. ಈಗ ಟ್ರೆಂಡಿಂಗ್ ನಲ್ಲಿ ಇರೋ ಪ್ರಾಡಕ್ಟು ನಿಮಗೆ MRP ಬಂದು 5550. ಓಕೆ, ನಿಮಗೆ ಸಿಗೋದು 2025 ಓನ್ಲಿ 2025 ಒನ್ಲಿ. ಇವನ್ ಫಾರ್ ಗಿಫ್ಟಿಂಗ್ ಈ ತರ ಪ್ರಾಡಕ್ಟ್ಸ್ ನೀವು ಗಿಫ್ಟ್ ಮಾಡೋದಕ್ಕೆ ಕೂಡ ತಗೊಳ್ಳೋರು ಅಷ್ಟು ಖುಷಿ ಪಡ್ತಾರೆ. ಜಸ್ಟ್ ಫಾರ್ 2000 rupees ಮೇಡಮ್. ಇದು ಒಂದು ಮಾತ್ರ ನೀವು ತಗೊಂಡ್ರೆ 1600 ಆಗುತ್ತೆ. ಒನ್ ಪ್ರಾಡಕ್ಟ್ ಇಷ್ಟು ಚಿಕ್ಕದು ತಗೊಂಡ್ರೆ 1600 rupees. ರೆಗ್ಯುಲರ್ ಟೈಮಲ್ಲಿ ಬಂದ್ರೆ ಅದೇ ಪ್ರೈಸ್. ಎಸ್, ಈಗ ಮಾತ್ರ ಅದು ಕೂಡ ನೀವು ಕಾಂಬೋ ಆಗಿ ತಗೊಂಡ್ರೆ ಮಿಕ್ಸ್ ಮಾಡಕ್ ಆಗಲ್ಲ ಸರ್. ಕಾಂಬೋ ಮಿಕ್ಸ್ ಮಾಡಕ್ ಆಗಲ್ಲ ಮೇಡಮ್, ಯಾಕಂದ್ರೆ ನಾವು ಒಂದು ಕಾಂಬೋ ಅಂತ ಆರ್ಡರ್ ಮಾಡ್ತೀವಿ ಅಲ್ವಾ, ಆ ಕಾಂಬೋನೇ ತಗೊಂಡು ನಾವು ಕಳ್ಸಕ್ಕಾಗುತ್ತೆ. ಹಾಗೆ ಕಸ್ಟಮರ್ ಅನ್ಕೋಬಹುದು ಇದ್ರಲ್ಲಿ ನನ್ಗೆ ಇದೊಂದು ಕೊಡಿ, ಅದ್ರಲ್ಲಿ ಅದೊಂದು ಕೊಡಿ ಅಂದ್ರೆ ಆ ತರ ಆಗಲ್ಲ. ಇದು ಕಾಂಬೋ ತರನೇ ತಗೋಬೇಕು. ಸೊ ನಿಮ್ಗೆ ಈ ಪ್ರಾಡಕ್ಟ್ಸ್ ಇಷ್ಟ ಆಯ್ತಾ, ಸೊ ಕಾಂಬೋ ನಂಬರ್ 6 ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಅವ್ರಿಗೆ ಕಳಿಸ್ಬೋದು ಅಂಡ್ ಇದನ್ನ ನೀವು ಬುಕ್ ಮಾಡ್ಕೋಬಹುದು. ಸ್ಟೇನ್ಲೆಸ್ ಸ್ಟೀಲ್ ಇದೆ, ಕ್ಯಾಸ್ಟ್ ಐರನ್ ಇದೆ ಅಂಡ್ ಸ್ಟೌಸ್ ಇದೆ. 3 ಡಿಫರೆಂಟ್ ವೇರಿಯಂಟ್ಸ್ ಅಂಡ್ ಅದು ಕೂಡ ಎಲ್ಲ ಡಿಮ್ಯಾಂಡೆಡ್ ಪ್ರಾಡಕ್ಟ್, ಕಸ್ಟಮರ್ ಡಿಮ್ಯಾಂಡೆಡ್ ಪ್ರಾಡಕ್ಟ್ ಅದು. ಸೊ ಎಸ್ ಸರ್, ಎಲ್ಲ ಪ್ರಾಡಕ್ಟ್ಸ್ ನೋಡಿದ್ದಾರೆ ಕಸ್ಟಮರ್ಸ್. ಈಗ ಅವ್ರಿಗೆ ಡೌಟ್ ಇರುತ್ತೆ ಹೇಗೆ ನಾನು ಆರ್ಡರ್ನ ಪ್ಲೇಸ್ ಮಾಡ್ಕೋಬೇಕು ಅಂತ. ಸೊ ಹೇಗೆ ಆರ್ಡರ್ಸ್ನ ತಗೊಳ್ತೀರಾ ಸರ್? ಮೇಡಮ್, ಈಗ ನಾವು ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 290 ಕಾಂಬೀಸ್ ಬುಕ್ ಆಗಿದೆ. ಓಕೆ, ವಿ ಆರ್ ವರ್ಕಿಂಗ್ ಆನ್ ಪ್ಯಾಕಿಂಗ್ ಆಲ್ರೆಡಿ. ಈಗ ನಿಮ್ಗೆ ಬೇಕಾ ಪ್ರಾಡಕ್ಟು 1000 rupees ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಅಡ್ವಾನ್ಸ್. ನಾವು ಅದಕ್ಕೆ ಬಿಲ್ ಕಳಿಸ್ತೀವಿ. ಬೈ January 31st ಅವರ್ ಸ್ಟಾಫ್ ವಿಲ್ ಗಿವ್ ಅ ಕಾಲ್ ಟು ಯು. ಎಷ್ಟು ಪೇ ಮಾಡಬೇಕು ಅಂತ ಹೇಳ್ತಾರೆ. ಅದು ಪೇ ಮಾಡಿದ್ರೆ GST ಬಿಲ್ಲು ರೈಸ್ ಮಾಡಿ ನಿಮ್ಗೆ ಕೊಡ್ತಾರೆ. January 1st to January 5th ನಿಮಗೆ ಡೆಲಿವರಿ ಮಾಡ್ತೀವಿ. ದಟ್ ಈಸ್ ದ ಪ್ರೋಸೆಸ್. 31st ಒಳಗಡೆ ಕಾಲ್ ಮಾಡಿ. ಎಸ್, ರಿಮೈನಿಂಗ್ ಪೇಮೆಂಟ್ ಎಲ್ಲ ಆದ್ರೆ ಇನ್ಕ್ಲೂಡಿಂಗ್ ನಿಮಗೆ ಬಿಲ್ ಕೂಡ ಬಂದ್ಬಿಡುತ್ತೆ. ಬಿಲ್ ಬರುತ್ತೆ. ಓಕೆ, ಸೊ ಅದು ಆನ್ಲೈನ್ ಅಲ್ಲೇ ಈಗನು ನಾರ್ಮಲ್ ಬಿಲ್ ಹಾಕಿ ಕಳಿಸ್ತೀವಿ. ಬೈ December 31st ಯು ವಿಲ್ ಗೆಟ್ ಅ GST ಬಿಲ್. ಓಕೆ, ಇಫ್ ಇನ್ ಕೇಸ್ ನಿಮಗೆ ಅಂದರೆ ಆನ್ಲೈನ್ ಬೇಡ ಅಂದರೆ ಡೈರೆಕ್ಟಾಗಿ ಬಂದು ಪ್ರಾಡಕ್ಟ್ನ ನೋಡಿ
ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಹೋಗಿ January 1st to January 5th ಯು ಕ್ಯಾನ್ ಕಮ್ ಅಂಡ್ ಪಿಕ್ ಅಪ್. ಇಲ್ಲ ಫುಲ್ ಪೇಮೆಂಟ್ ಮಾಡಿದ್ರು ಕೂಡ ಓಕೆ. ಎಸ್ ಆ ತರ ಕೂಡ ಇಟ್ಸ್ ಯುವರ್ ಚಾಯ್ಸ್. ಓಕೆ, ಇಫ್ ಇನ್ ಕೇಸ್ ಫುಲ್ ಪೇಮೆಂಟ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಅಡ್ವಾನ್ಸ್ ಮಾಡಬಹುದು. ಎಸ್. ಸೊ January 5th ಒಳಗೆ ನಿಮ್ಮ ಪ್ರಾಡಕ್ಟ್ಸ್ ನಿಮಗೆ ತಲುಪುತ್ತೆ. ಇಫ್ ಇನ್ ಕೇಸ್ ಕೊರಿಯರ್ ಬೇಕಿದ್ರೆ ಇಲ್ಲ ಒನ್ಸ್ ಪ್ಯಾಕಿಂಗ್ ಆದ್ಮೇಲೆ ತಿಳಿಸ್ತಿರಲ್ಲ ಸರ್, ಅವ್ರು ಬಂದು ಪಿಕ್ ಮಾಡ್ಕೋಬಹುದು. ಎಸ್ ಮೇಡಮ್. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್. 6 ಕಾಂಬೋಸ್ PR01, PR02, PR03, PR04, PR05 and PR06. ಸೂಪರ್. ಎಸ್ ಸರ್, ಕಾಂಬೋಸ್ ಅಂತ ನೋಡಿದೀವಿ. ಸೊ ಸ್ಟೋರಿಗೆ ಬಂದ್ರೆ ಇನ್ನು ತುಂಬಾ ಪ್ರಾಡಕ್ಟ್ಸ್ ಇದೆ ಆಕ್ಚುಲಿ ನೋಡಕ್ಕೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಕೂಡ. ಸೊ ಏನೆಲ್ಲ ಬ್ರ್ಯಾಂಡ್ಸ್, ಏನೆಲ್ಲ ವೆರೈಟೀಸ್ ಅನ್ನೋದು ಸಿಗುತ್ತೆ ಸರ್? ಮೇಡಮ್ ನಿಮಗೆ ಎಲ್ಲ ಬ್ರ್ಯಾಂಡು ಸಿಗುತ್ತೆ ಮೇಡಮ್. ನೇಮ್ ಇಟ್ ಪ್ರೆಸ್ಟೀಜ್, ಪ್ರಿಡಾಮಿನೆಂಟ್ ಪ್ರೆಸ್ಟೀಜ್ ಇರುತ್ತೆ ನಿಮಗೆ. ಬಟರ್ಫ್ಲೈ, PGN, ನಿಮಗೆ ವಿಜಯಲಕ್ಷ್ಮಿ ಗ್ರೈಂಡರ್ಸು, ಬ್ಲೋ ವಾಟರ್ದು ಆಪ್ ಟಾಪ್ ಸ್ಟವ್ಸು, ಚಿಮ್ನೀಸು, ಕ್ಯಾಸ್ಟ್ ಐನ್ ಎಲ್ಲ ವೆರೈಟೀಸ್ ಕ್ಯಾಸ್ಟ್ ಐನು, ಟ್ರೈಪ್ಲೈ ಎಲ್ಲ ಟ್ರೈಪ್ಲೈ ಇದೆ, ಕಡಾಯಿಸು, ಕ್ಯಾಸ್ರೋಲ್ಸು, ಫ್ರೈ ಪ್ಯಾನ್ಸು, ಪ್ರಾಡಕ್ಟ್ ಎಲ್ಲ ಕಿಚನ್ ಪ್ರಾಡಕ್ಟ್ಸ್ ನಿಮಗೆ ಸಿಂಗಲ್ ಶೀಟ್ ಕಡಾಯಿಸು, ಶೀಟ್ ಅಯನ್ ಅದು ಎಲ್ಲ ಇದೆ. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಜನಕ್ಕೆ ಹೇಳ್ತಾರೆ ಮೇಡಮ್, ಈಗ ತುಂಬಾ ಆಲ್ಮೋಸ್ಟ್ 70% ಹೇಳಕ್ಕಾಗತ್ತೆ ಎಲ್ಲರೂ ನಾನ್ ಸ್ಟಿಕ್ ಬಿಟ್ಟು ಕನ್ವರ್ಟ್ ಆಗ್ತಾ ಇದಾರೆ. ಕ್ಯಾಸ್ಟ್ ಐನ್ ತುಂಬಾ ವೆಯ್ಟ್ ಇದೆ ಅಂತ ಹೇಳೋರು ನಾರ್ಮಲ್ ಅಯನ್ದು ತಗೊಳ್ತಾರೆ. ಇದು ವೆಯ್ಟ್ ಕಡಿಮೆ ಇರುತ್ತೆ ನಿಮಗೆ. ಅಯನ್ದು ತುಂಬಾ ಬೆನಿಫಿಟ್ ಇದೆ ಮೇಡಮ್. ಸೊ ಪೀಪಲ್ ಆರ್ ಮೂವಿಂಗ್ ಟು ಅಯನ್. ಓಕೆ. ಸೊ ಅದರಲ್ಲಿ ಬಿರಿಯಾನಿ ಪಾಟ್ಸ್ ಆಗಿರ್ಬೋದು, ನಾನ್ ಸ್ಟಿಕ್ ಕುಕ್ ವೇರ್ಸ್ ಆಗಿರ್ಬೋದು, ದೋಸಾ ತವಾಸ್ ಆಗಿರ್ಬೋದು, ನೀವು ಈ ಸೆಕ್ಷನ್ ಕೂಡ ನೋಡ್ಬೋದು, ಮಿಕ್ಸರ್ ಗ್ರೈಂಡರ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಕಿಚನ್ಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟು ಇದೆ ಮೇಡಮ್, ಇನ್ಕ್ಲೂಡಿಂಗ್ ಚಿಮ್ನಿ, ಸ್ಟವ್ಸ್ ಎಲ್ಲ. ಚಿಮ್ನೀಸ್ ನೀವು ತೋರಿಸಿ. ಎಸ್, ಖಂಡಿತ. ಆ್ಯಂಡ್ ಈ ಕಡೆ ಕೂಡ ನೋಡ್ಬೋದು ಗಿಫ್ಟಿಂಗ್ ಆಪ್ಷನ್ಸ್ ಲೈಕ್ ರೈಸ್ ಕುಕ್ಕರ್ಸು, ಬ್ಲೆಂಡರ್ಸು, ಕೆಟಲ್ಸು, ಆ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಎಲ್ಲ ಬ್ರ್ಯಾಂಡ್ಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇವನ್ ಗ್ರೈಂಡರ್ಸ್ ನೋಡಿ, ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಎಲ್ಲ. ಎಸ್. ಸೊ ಚಿಮ್ನೀಸ್ ಕೂಡ ಸರ್, ಇದು ಯಾವ ಬ್ರ್ಯಾಂಡ್ ಸರ್? ಇದು ಬ್ಲೋ ವಾಟರ್ ಮೇಡಮ್. ಎಲ್ಲ ಮಾಡೆಲ್ಸ್ ಇದೆ. ಅಪ್ ಟು 1350 ಸಕ್ಷನ್ ಪವರ್ ಇರೋದು. ಓಕೆ. ಸೊ ಅದಕ್ಕೆ ನಿಮಗೆ ಸ್ಟವ್ಸ್ ಕೂಡ ಅಷ್ಟೇ ಎಲ್ಲ ಲೇಟೆಸ್ಟ್ ಸ್ಟವ್ಸ್ ಎಲ್ಲ ಸಿಗುತ್ತೆ. ಸ್ಟೋರಿಗೆ ಬಂದರೆ ನೀವೆಲ್ಲ ವೆರೈಟೀಸ್ ನೋಡ್ಬೋದು. ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ನೋಡಿರೋದು ಮಾತ್ರ ಕಾಂಬೋಸ್, ಮೇನ್ಲಿ ನ್ಯೂ ಇಯರ್ ಆಫರ್, ಲಿಮಿಟೆಡ್ ಆಫರ್ ಅಂತ ಹೇಳ್ಬೋದು. ಎಸ್ ಸರ್. ಸೊ ಕಂಪ್ಲೀಟ್ ವೆರೈಟೀಸ್ ತೋರಿಸಿದ್ರೆ ಫೈನಲಿ ಕಸ್ಟಮರ್ಸ್ಗೆ ಏನು ಹೇಳಬೇಕು ಸರ್? ಮೇಡಮ್, ಒನ್ ಆಫ್ ದ ಬೆಸ್ಟ್ ಆಫರ್ ತೊಗೊಂಡು ಬಂದಿದ್ದೀವಿ 2025ಗೆ. ಓಕೆ, ಇದು ನಮ್ಮ ಕಸ್ಟಮರ್ಸ್ಗೋಸ್ಕರನೇ ತೊಗೊಂಡು ಬಂದಿರೋದು. ಸರಿನಾ? ಎಷ್ಟು ಬೆನಿಫಿಟ್, ಫಾರ್ ಎಕ್ಸಾಂಪಲ್ ತುಂಬ ಜನ ನಮ್ಮ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ಈ ಕಾಸ್ಟ್ನಲ್ಲಿ ನೀವು ಒಂದು ಗಿಫ್ಟಿಂಗ್ ಮಾಡಬೇಕಂದ್ರೆ ವ್ಯಾಲ್ಯೂ ತುಂಬ ಚೆನ್ನಾಗಿರೋ ವ್ಯಾಲ್ಯೂ, ಕ್ವಾಲಿಟಿ ಪ್ರಾಡಕ್ಟು ಗಿಫ್ಟಿಂಗ್ ಮಾಡೋದಕ್ಕೂ ನೀವು ಯೂಸ್ ಮಾಡೋಕ್ಕಾಗುತ್ತೆ. ಇಲ್ಲ ವೆಡ್ಡಿಂಗ್ ಸೀಸನು, ಇನ್ನೊಂದು ಮನೆ ಗೃಹ ಪ್ರವೇಶನೂ ಇರುತ್ತೆ. ನಾನು ಇದೆಲ್ಲ ತೊಗೊಂಡು ನಾನು ಒಂದು ಗಿಫ್ಟಿಂಗ್ ಮಾಡಬೇಕು, ಗಿಫ್ಟಿಂಗ್ ಕೊಡಬೇಕಂದ್ರೆ ಎಷ್ಟು ನೀವು ಬಲ್ಕ್ ನೀವು ಮಾಡ್ಕೊಳ್ಳಿ. ಗಿಫ್ಟ್ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ನಿಮ್ಮ ರಿಲೇಟಿವ್ಸು ನಿಮ್ಮ ಮೇಲೆ ತುಂಬ ಇಷ್ಟಪಡ್ತಾರೆ, ಈ ಥರ ಚೆನ್ನಾಗಿರೋದು ಕ್ವಾಲಿಟಿದು ಕೊಟ್ಟಿದ್ದಾರೆ ಅಂತ. ಓಕೆ, ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ಇಟ್. ಎಸ್. ಇದು ಕ್ವಾಲಿಟಿನೂ ಇರುತ್ತೆ, ವ್ಯಾಲ್ಯೂನೂ ಇರುತ್ತೆ, ನಿಮ್ಮ ನೆನಪು ತುಂಬ ದಿವಸ ಇರುತ್ತೆ ಅವ್ರ ಮೇಲೆ. ಅಷ್ಟು ಬಜೆಟ್ ಅನ್ಸೋದಿಲ್ಲ. ಎಸ್, ಲೋ ಬಜೆಟ್. ಕರೆಕ್ಟ್. ಎಸ್. ಇನ್ನು ಏನಾದರೂ ಎಂಕ್ವೈರೀಸ್ ಇದ್ರೆ ಖಂಡಿತ ಸ್ಕ್ರೀನ್ ಮೇಲೆ ನೋಡೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಇನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೆಲವರಿಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ, ಆ್ಯಂಡ್ ಡೈರೆಕ್ಟಾಗಿ ಒಂದ್ಸರಿ ಸ್ಟೋರ್ಗೆ ಬನ್ನಿ, ಪ್ರಾಡಕ್ಟ್ನ ನೋಡಿ, ಕ್ವಾಲಿಟಿ ನೋಡಿ, ಆರಾಮಾಗಿ ಬುಕ್ ಮಾಡಿ. ಎಸ್ ಮೇಡಮ್. ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್.